ಇದು ಬಂದಿದೆ ಪಚ್ಚು ಪಶುಪತ್ಯಧಿಕ ಓಂ ಪಚ್ಚು ರಸಾಮಂಜಸ್ಯ ಓಂ ಪಚ್ಚು ಅಂದರೆ ಪಶುಪತಿ ಪಶು ಅಂದರೆ ನಂದಿ ಪಶು ಅಂದರೆ ನಂದಿ ಆ ನಂದಿಗೆ ಅಧಿಪತಿಯಾದಂಥವ ಶಿವ ಆ ಶಿವನೇ ಸರ್ವೋತ್ತಮ ಇದಕ್ಕೆ ಶಿವಾದ್ವೈತಿಗಳು ಆಗ ಇಂದಿನೆಲ್ಲ ವಿವಿಧ ಶೈವರು ಲಿಂಗಾಯತರು ಇತ್ಯಾದಿದ್ದಾರೆ ಇದೆಲ್ಲ ಕಾಶ್ಮೀರದೊಳಗೂ ಇದೆ ಇದು ಶೈವಮತ ಇದು ಶೈವ ಅಂತಾರೆ ಪಶುಪತಿ ಮತ ಅಂತಾರೆ ಪಾಶಪತ್ರ ಅಂತಾರೆ ಎಲ್ಲ ಹೆಸರುಗಳೇ ಒಂದೇ ಇದ್ದಾರೆ ಇವರು ಶಿವನೇ ಸರ್ವೋತ್ತಮ ಸರ್ವಜ್ಞತ್ವಾದಿಕೈ ಸರ್ವೈ ಗುಣಯುಕ್ತಂ ಸದಾಶಿವಂ ಏನು ಹೇಳ್ತೀನಿ ಜಗದ್ ವಿಚಿತ್ರ ರಚನಾ ಕರ್ತಾದಂ ದೋಷವತಿ ಅಂದ್ರೆ ಈ ಸದಾಶಿವ ಅಂದ್ರೆ ಮಹಾದೇವ ಸರ್ವಜ್ಞತ್ವಾದಿಕೈ ಸರ್ವೈ ಗುಣೈ ಯುಕ್ತ ಸರ್ವಜ್ಞತ್ವ ಸರ್ವಕರ್ತೃತ್ವ ಇವೇ ಮೊದಲಾದ ಎಲ್ಲ ಗುಣಗಳಿಂದ ಕೂಡ್ಯಾನ ಇವನೇ ದೋಷವರ್ಜಿತ ಏನಾಗ್ಯಾನ ದೋಷ ದೂರ ಆಗಿದೆ ನಾವು ಹೆಂಗೆ ನಾರಾಯಣ ಹೇಳ್ತೀವಿ ಜಗದ್ವಿಚಿತ್ರ ರಚನಾ ಕರ್ತಾರ ನೋಡಿ ವಿಚಿತ್ರವಾದ ಜಗತ್ತನ್ನು ಇವನೇ ಕರ್ತ ಅವನೇ ಸದಾಶಿವ ಇವನೇ ಸರ್ವೋತ್ತಮ ಅಂತ ಪಾಶುಪತಃ ಆಹು ಪಾಶುಪತಃ ಆ ಮುಂದಿನ ಶ್ಲೋಕಗಳ ಅರ್ಧ ಹೇಳ್ತಾ ಹೋಗ್ಬೇಕು ಇಂಥ ಸದಾಶಿವನನ್ನು ಜಗದ್ದೋಷವರ್ಜಿತಂ ಜಗತ್ಕರ್ತಾರಂ ಆಹು ಯಾರು ಹೇಳಿದ್ರು ಪಾಶುಪತಃ ಇದು ಮುಗೀತು ಈ ಮೂರನೇ ಲೈನದ ಅರ್ಧ ಭಾಗಕ್ಕೆ ಪೂರ್ವ ಪಕ್ಷ ಮುಗೀತು ಈ ಶೈವಾಗಮ ಅಂತ ಬರ್ತವೆ ಅದೇ ಮತ್ತೆ ಯಾರು ಬರ್ದಾರ ಶೈವಾಗ ಶಿವ ಅಲ್ಲಿ ಶಿವ ಬರ್ದಾನ ಅಂದ್ರೆ ಯಾವಾಗ ಅದು ಬರೀದ್ರೆ ಹಿಂಗೆ ಕೇಳ್ತಿದ್ರು ಬಾಯಿಂದ ಬಂದು ತಾಳವರೆ ಬರ್ಕೋತಿದ್ರು ಅಲ್ಲ ಬಾಯಿಂದ ಬಂದು ಹೌದು ಅವ್ರು ಕಾಯ್ದ ಇದ್ರು ತಾಳವರೆ ಅದೇ ಅವಾಗ ಬಾಯಿ ಬರ್ತದೆ ಬಾಯಿ ಹಿಂದಕ್ಕೆಲ್ಲ ಹೇಳ್ಕೋದು ವೈಷ್ಣವಾಗಮಗಳು ಪಂಚರಾತ್ರ ಅದು ಬಾಯಿಂದ ಬಂದದ್ದು ಬಾಯಿಂದ ನಾರಾಯಣ ವಿಷ್ಣು ಇರ್ಬೋದು ಪಂಚರಾತ್ರ ಭಕ್ತ ನಾರಾಯಣ ಸ್ವಯಂ ಅಂತ ಪಂಚರಾತ್ರ ಆಗಮನೆ ವೇದಗಳು ಮಾತ್ರ ಅನಾದಿಯಿಂದ ಅವರು ಉಸಿರಿನಿಂದ ಬಂದದ್ದು ಹೌದು ಇನ್ನೊಂದು ಪಂಚರಾತ್ರಕ್ಕೆ ಈ ಇಲ್ಲೇ ಬಂದದ 2ನೇ ಅಧ್ಯಾಯದ 1ನೇ ಇದರೊಳಗೆ ಪಂಚರಾತ್ರಾಗಮಗಳು ಒಂದು ಕಡೆ ಶೈವಾಗಮ ಪಂಚರಾತ್ರಾಗಮಗಳು ನಾರಾಯಣ ದೇವರಿಂದಾಗಿ ಶೈವ ಶಿವನಿಂದಾಗಿ ಅಂದ ಮೇಲೆ ಪರಸ್ಪರ ವಿರೋಧ ಇದ್ದಾಗ ನಾವು ಯಾವ್ದು ಹೋಗ್ಬೇಕು ಅಂತ ಹಾಗೆ ಅದು ಕೇಳಿದ್ರೆ ಯಾವ ಶ್ರುತಿ ಮೂಲಕದ ಹೋಗ್ಬೇಕು ಪಂಚರಾತ್ರಾಗಮ ಶ್ರುತಿ ಮೂಲಕ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ವಿಷಯವನ್ನು ಅವಿರುದ್ಧವಾಗಿ ಹೇಳಿ ಅದರ ಕಾರಣ ಪಂಚರಾತ್ರಾಗಮ ಪ್ರಮಾಣ ಇಲ್ಲ ಶೈವಾಗಮದಲ್ಲಿಯೂ ಕೂಡ ಶ್ರುತಿಯಲ್ಲಿ ಹೇಳಿದ್ದನ್ನೇ ಹೇಳ್ತಾರಲ್ಲ ಅಂತ ಹೇಳ್ತಾರೆ ಕೆಲವು ಶಿವನ ಬಗ್ಗೆ ವಿಷಯ ಹೇಳ್ತಾರೆ ಆದರೆ ವೇದಗಳನ್ನು ನಾವು ಪೂರ್ವಾಪರ ವಿಚಾರ ಮಾಡಿ ನೋಡಲಾಗಿ ಆ ಶಿವನ ಸರ್ವೋತ್ತಮತ್ವ ಅದೇನು ಹೇಳಿ ಶಿವನ ಮಹತ್ವ ಹೇಳ ನೋಡ್ರಿ ರಾಮಾಯಣದ ಒಳಗೆ ರಾವಣನ ಮಹತ್ವ ಹೇಳ ಅವ ಮಹಾಪಂಡಿತ ಮಹಾಶೂರ ಜಗತ್ತನ್ನೇ ಆಳವ ಅಂತ ಹೇಳ ಅವನಷ್ಟೇ ತಗೋಬಾರ್ದು ಅದು ಯಥಾವನ ಮಾತ್ರೇನ ರಾಮನಿಗಿಂತ ಶ್ರೇಷ್ಠ ಆಗ್ತಾನೆ ಈಗ ರಾಮಾಯಣ ಹನುಮಾನ್ ದೇವ್ರ ಬಗ್ಗೆ ಭಾರಿ ಹೇಳ ಭಾರಿ ಹನುಮಾನ್ ದೇವರು ಅಂದ್ರೆ ಅವರೇ ಭಾರಿ ಹೇಳಿದ್ದಾರೆ ಯಥಾವನ ಮಾತ್ರೇನ ಹನುಮಾನ್ ದೇವರೇ ಸರ್ವೋತ್ತಮನಾಗ್ತಾನೆ ಹಾಗೆ ವೇದಗಳಲ್ಲಿ ಶಿವನ ಬಗ್ಗೆ ಇಂದ್ರನ ಬಗ್ಗೆ ಕುಬೇರನ ಬಗ್ಗೆ ಹೇಳ್ಯಾರ ಅವರು ಮಹಾನುಭಾವರು ಅಂತ ಹೇಳ್ಯಾರ ಒಂದೊಂದು ಕಾಲದಾಗ ಅವ್ರು ಜಗತ್ತನ್ನು ಆಳೋರು ಅಂತ ಹೇಳ್ಯಾರ ಬ್ರಹ್ಮದೇವರಿಗೆ ಹೇಳ್ಯಾರ ಅದು ಭಗವಂತನ ಆಜ್ಞೆಯಿಂದ ನೋಡಿ ವಿಷ್ಣುವರ ಆಜ್ಞೆಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣ ಸಂಕಲ್ಪ ಏನಂತಂದ್ರೆ ಇದೆಲ್ಲ ಈ ಚೀಫ್ ಮಿನಿಸ್ಟ್ರು ಹೌದು ಇವರೆಲ್ಲ ಇವರು ಮತ್ತು ಹಳೆ ಆಟ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಆಜ್ಞೆಯಿಂದ ಪ್ರೆಸಿಡೆಂಟ್ನ ಆಜ್ಞೆಯಿಂದ ಹಾಗೆ ವೇದಗಳಲ್ಲಿ ಭಿನ್ನ ಭಿನ್ನ ದೇವತೆಗಳ ಸ್ತೋತ್ರ ಮಹಿಮಾ ಅವರ ಮಹತ್ವ ಇಲ್ಲಂತ ಯಾರು ಹೇಳ ಅದನ್ನೇ ಇದ್ದರೂ ಅವರೆಲ್ಲರ ಮೇಲೆ ಅಧಿಪತಿ ಯಾರು ಆ ವಿಷಯವನ್ನು ಮಾತ್ರ ಶಿವಾದಿಗಳಿಗೆ ಇಷ್ಟೇ ವಿಷಯ ಶಿವಾದಿಗಳು ವೇದದಲ್ಲಿ ಹೇಳಿಲ್ಲಂತೂ ಅಲ್ಲ ಅವರ ಮಹತ್ವ ಇಲ್ಲಂತೂ ಅಲ್ಲ ಜಗತ್ತಿಗೆ ಅವ್ರ ನಿಯಾಮ ಗ್ರಂಥ ಇಲ್ಲಂತೂ ಅಲ್ಲ ಜಗತ್ತಿಗೆ ಒಡೆಯದಂತ ಹೇಳ್ತಾರೆ ಅವರು ಆನಂದ ಕುಡಿಯೋದು ಅಂತ ಹೇಳಿದ್ರೆ ಎಲ್ಲ ನಿರವಧಿಕ ಅಂತ ಅಷ್ಟಲ್ಲ ಈಗ ನೀವು ಇಡೀ ಊರೊಳಗೆ ಭಾಳ ಬೇಕಾಗಿತ್ತು ನಿಮ್ಮಿಂದ ಇವರೇ ನೋಡ್ರಿ ರಾಜ ಇವರೇ ಎಲ್ಲ ಮಾಡೋದು ಇವರೇ
ಅಷ್ಟೇ ಅಲ್ಲ, ಯಾರಿನ ಆಫೀಸರು ಇವ್ರ ಮಾತು ಕೇಳೇ ಮಾಡ್ತಾರೆ. ನಿಮ್ಮ ಮಾತು ಹೇಳೋಳಾಗಿ ನಾನು ಏನು ಹೇಳೋ ವಿಷಯ ಎಲ್ಲ ಹೇಳ್ಬಿಟ್ಟು ಇವರಿಂದ ನಡೆದದ, ಇವರಿಂದ ನಡೆದದ, ಮತ್ತು ಇವ್ರ ಮನಸ್ಸು ಮಾಡಿದ್ರೆ ಹೋಗ್ತದ. ನಾವೇನು ದೇವರಿಗೆ ಹೇಳ್ತೀವಿ ಎಲ್ಲ ಹೇಳ್ಬಿಡ್ತೀವಿ, ಯಾವ ಗೌಡಗ, ಯಾವ ಪಾಟೀಲ್ಗ, ಯಾವ ಒಬ್ಬ ಇಷ್ಟ. ಆದರೆ ನಿರವಧಿಕವಾಗಿರತಕ್ಕಂತಹ ಕರ್ತೃತ್ವ ಉಂಟೇನೋ, ಅಂದರೆ ಅನ್ಲಿಮಿಟೆಡ್ ಕರ್ತೃತ್ವ, ಅನ್ಲಿಮಿಟೆಡ್ ಜ್ಞಾನ, ಅನ್ಲಿಮಿಟೆಡ್ ಅದ್ರ ಬಗ್ಗೆ ಶಂಕರನದ ಅದು ವೇದಗಳಲ್ಲಿ ವಿಷ್ಣುವಿಗೆ ಹೇಳಿ. ಆದ್ದರಿಂದ ಈ ಪಂಚರಾತ್ರಾಗಮಗಳಾಗಲಿ ಶೈವಾಗಮಗಳಾಗಲಿ ಇವು ಭಿನ್ನ ಭಿನ್ನವಾಗಿರತಕ್ಕಂಥ ವಿಷಯ ಬಂದ. ಇಲ್ಲಿ ಶೈವಾಗಮಗಳಲ್ಲಿ ಪಶುಪತಿ, ಅವ್ರು ಪಶುಪತಿ ವತ ಅಂತಾರೆ, ಶಿವವತ ಅಂತಾರೆ, ಲಿಂಗ ಪುರಾಣ ಇವೆಲ್ಲ ಹೇಳಿ ಇದೇ ರೀತಿ ದೇವಿ ಅದು ಬರ್ತದೆ ಮುಂದೆ. ಇದು ಮುಂದೆ ಅದ, ಹೌದು, ಇದು ಮುಂದೆ ಅದ. ಇದು ಯಾರನ್ನೂ ಬಿಟ್ಟಿಲ್ಲ. ಈ ಮುಖ್ಯ ಇವರೇನು ಸಾಂಖ್ಯರು, ಆಮೇಲೆ ವೈಶೇಷಿಕರು, ನೈಯಾಯಿಕರು, ಆಮೇಲೆ ಬೌದ್ಧರು, ಜೈನ ಅಕಸ್ಟ್ ಆಯ್ತು ನೀನು ಬೇಕು ಸಾಕು. ಜೈನರು, ಬೌದ್ಧರು ತಿಂಗಳಾಗಿ ಸಾಕು. ಇನ್ನು ಯಾವ್ದಿನ ಪಶುಪತಿ. ಈಗ ಇವರು ಸಾಕ್ಷಾತ್ ಶಿವನ ಮೇಲೆ, ಶಿವನ ಮೇಲೆ. ಈಗ ಪಾಶುಪತಃ ಆಹು. ಪಾಶುಪತರಂದ್ರೆ ಯಾರು? ಈ ಶೈವರು ಈ ರೀತಿಯಾಗಿ ಹೇಳಿದರು. ಇಂತಂಕ ಅವರ ವಾದ, ಅವರ ಭಯ ಅಂತಿಲ್ಲ. ತಚ್ಚ ಬಹುಶ್ರುತಿ ವಿರೋಧತಃ ಮಧ್ವಾಚಾರ ಗೊತ್ತವ್ರಿ. ತಚ್ಚ ಅಂದ್ರೆ ಶಿವನೇ ಸರ್ವೋತ್ತಮ ಸರ್ವಜ್ಞಕರ್ತ ಅಂತಕ್ಕಂಥ ತತ್ ಅವರ ಮತ ಏನದ ಅದು ಬಹುಶ್ರುತಿ ವಿರೋಧತಃ, ಬಹಳ ಶ್ರುತಿಗಳ ವಿರೋಧದಿಂದ ನ ಉಪಾದೇಯಂ ಮತಂ ಹ್ಯಸ್ಯ. ನೋಡಿ, ಹ್ಯಸ್ಯ ಅಂದ್ರೆ ಈ ಹಸ್ಯ ಅನ್ವಯ. ಎರಡು ಲೈನ್ದಾಗ ಅನ್ವಯ ಮಾಡ್ಕೋದಿರ್ತದ, ಅದು ಹಿಂದೆ ಮುಂದೆ ಇರ್ತಾವ. ಅದನ್ನು ನಾವು ಯೋಚನೆ ನಮ್ಮ ಕೈ ಕೊಟ್ಟಿರ್ತಾರೆ. ಅದಕ್ಕೆ ಅಸ್ಯ ಅಂದ್ರೆ ಏನು? ಅಸ್ಯ ಈ ಅಂದ್ರೆ ಏನು? ಅಸ್ಯ ಅಂದ್ರೆ ಮತಂ. ಈ ಶಿವಪ್ರಣೀತವಾದ ಪಾಶುಪತ ಮತವು ನ ಉಪಾದೇಯಂ. ಇದು ಉಪಾದೇಯ ಅಂದ್ರೆ ಏನು ಹೇಳಿ? ಸ್ವೀಕರಿಸಲು ಯೋಗ್ಯವಲ್ಲ. ಯಾಕಲ್ಲ? ಬಹುಶ್ರುತಿ ವಿರೋಧತಃ. ಅದಕ್ಕೆ ಕಾರಣ ಕೊಟ್ಟರು. ಅನೇಕ ಶ್ರುತಿಗಳ ವಿರೋಧ ಬರೋಣದಿಂದ ಈ ಮತ ಉಪಾದೇಯ. ಅಂದ್ರೆ ಏನಾಯ್ತು? ಈಗ ಒಂದು ಸಣ್ಣ ಅನುಮಾನ ಮಾಡ್ದಂಗೆ ಆಯ್ತು. ಪಾಶುಪತ ಮತಂ ನ ಉಪಾದೇಯಂ ಬಹುಶ್ರುತಿ ವಿರೋಧತ್ವ. ಹಂಗೆ ಪರ್ವತವಾದಿ ಮತವನ್ನು ಮಾಡ್ತೇವೆ. ಪಾಶುಪತನೇ ಪಕ್ಷ. ಪಾಶುಪತ ಮತವು ಅನುಪಾದೇಯಂ ಅಥವಾ ನ ಉಪಾದೇಯಂ. ಇದು ಸ್ವೀಕರಿಸಲು ಅರ್ಹವಲ್ಲ. ಯಾಕೆ? ಬಹುಶ್ರುತಿ ವಿರೋಧ. ಈಗ ಒಂದು ಅನುಮಾನ ಮಾಡಿಕೊಂಡು ಅದೇ ಆಚಾರ ಹಂಗೆ ಹೇಳ. ಹಾಗಾದ್ರೆ ಬಹುಶ್ರುತಿ ವಿರೋಧತಃ ಅಂತಂದ್ರೆ ಯಾವ ಶ್ರುತಿ ವಿರೋಧದ? ಭಾಳ ಶ್ರುತಿಗಳ ವಿರೋಧ ಬರ್ತಾ ಉಂಟು. ಅಂದ್ರೆ ಪಾಶುಪತ ಶಿವ ಸರ್ವಜ್ಞ ಜಗತ್ಕರ್ತ ಅಂತಲ್ಲಿಗೆ ನಮ್ಮ ಸಾಧ್ಯ ಇಲ್ಲ. ಜಗತ್ಕರ್ತ ಅಂದರೆ ಯಾವುದೋ ಒಂದು ಜಗತ್ತಿನ ಕೆಲವು ಭಾಗದ ನಮ್ಮ ಪರಮಾತ್ಮ ಅನುಗ್ರಹದಿಂದ. ಈ ನೋಡ್ರಿ, ಈ ಜಗತ್ತಿನೊಳಗೆ ನಿಮ್ದೆಲ್ಲ ನಡೆಯುವುದೇ ಮನಸ್ಸಿನಿಂದ. ಇವತ್ತು ನೀವು ಪಾಠಕ್ಕೆ ಬಂದದೇ ಮನಸ್ಸಿನಿಂದ, ನಾವು ಹೇಳೋದು ಮನಸ್ಸಿನಿಂದ, ಕೇಳೋದು ಮನಸ್ಸಿನಿಂದ. ಈ ಮನಸ್ಸಿಗೆ ನಿಯಾಮಕರು ಯಾರು? ನಮ್ಮ ಜಗತ್ಕರ್ತ ಆದ್ರೆ ಅದಕ್ಕೆ ನಮ್ಮ ತಕರಾರಿಲ್ಲ. ಅವ್ರಿಗೆ ಒಟ್ಟೆ ಏನೋ ಅವ್ರಿಗೆ ಪಾರ್ಟೇ ಇಲ್ಲ ಅಂತ ನಾವು ಅಧಿಕತೆ ಇಲ್ಲ, ಇದೇ ಇದ್ದಾರ. ಆದರೆ ನಿರವಧಿಕ ಜಗತ್ಕರ್ತೃತ್ವ ಅಂತ, ಅನ್ಲಿಮಿಟೆಡ್ ಜಗತ್ಕರ್ತೃತ್ವ. ನಿರವಧಿಕ ಅಂದರೆ ಒಟ್ಟ ಎಲ್ಲರ ಮೇಲೆಯೂ ಕರ್ತೃತ್ವ ಪರಮಾತ್ಮ. ನೀವು ಹೆಂಗೆ ತಿಳ್ಕೊಳ್ಳಿ. ಶಿವಾಚರಣ ಅಂತ ಹೇಳ ಇಲ್ಲೇ ಅದಂತ ಬೇರೆದಾಗೆ ಹೇಳ ಇಲ್ಲ, ಯಾರಿಗೂ ಇಲ್ಲ ನನಗೆ ಇಲ್ಲ. ಆದರೆ ಭಗವಂತಗ ಹೇಳಿದ ಸರ್ವಜ್ಞತ್ವ ಇನ್ನು ತಿಳ್ಕೊಂಡು ಮುಂದೆ ಮಾತಾಡು. ಬಹುಶ್ರುತಿ ಅಂದ್ರೆ ವೇದದಲ್ಲಿ ಬಹಳ ಸಲ ಹೇಳಿದ್ದು ವಿರೋಧ, ಅಥವಾ ಬಹಳ ವೇದ ಬಹಳ ಇರುವುದು 4 ವೇದ ಅಲ್ಲ. ಹಂಗಲ್ಲ, ಶ್ರುತಿಗಳ ಅನೇಕ ವಾಕ್ಯ ಅಲ್ಲ, ಬಹಳ ವಾಕ್ಯಗಳವ. ಹೌದು, ಬಹುಶ್ರುತಿ ಅಂದ್ರೆ
ವೇದಗಳಲ್ಲಿ ಭಿನ್ನ ಭಿನ್ನ ವಿಷಯಕವಾದ ಶ್ರುತಿಗಳ ಮನೆ ಅಲ್ಲ. ದೇವ್ರ ಕರ್ತಾ ಇದ್ದಾನಂತ ಒಂದು ಶ್ರುತಿ ಅದ, ಸರ್ವಜ್ಞ ಇದ್ದಾನಂತ ಒಂದು ಶ್ರುತಿ ಅದ, ಆನಂದಮಯ ಇದ್ದಾನಂತ ಒಂದು ಶ್ರುತಿ ಅದ, ದೇವರಿಗೆ ಯಾವ ದೋಷಗಳಿಂತ ಒಂದು ಶ್ರುತಿಗಳಲ್ಲ. ಆ ಶ್ರುತಿಗಳು ಋಗ್ವೇದದೊಳಗೆ ಅನೇಕ ಶ್ರುತಿಗಳು ಶ್ರುತಿ ವಾಕ್ಯ ಅಂತ ಬಹಳ ವೇದ ವಾಕ್ಯ ವೇದ ವಾಕ್ಯ. ಗರ್ತಗಂ ಬಂತು ಈಗ ಅದೇ ಇವತ್ತು ಅದೇ ಹೆಚ್ಚು ಪಾಠ ಇದೆ. ಶ್ರೀಮದಾಚಾರ್ಯ ಏನು ಮಾಡ್ಯಾರ ಗೊತ್ತಂದ್ರೆ ಅನುರಾಗ ಯಾವ್ಯಾವ ಶ್ರುತಿ ಒಳಗೆ ರುದ್ರದೇವರ ದೋಷ ಅವೆಲ್ಲ ಉಲ್ಲೇಖ ಮಾಡ್ಯಾರ. ಅದೆಲ್ಲ ಉಲ್ಲೇಖ ಮಾಡ್ಯಾರ. ಆ ಶ್ರುತಿಯ ಒಂದೊಂದು ಪೀಸ್ ಒಂದು ಭಾಗ ತಗೊಂಡ ಹಂಗ ದೇವಸ್ಯ ಇನ್ನೊಂದು ಶ್ರುತಿ ಅಂದರೆ ಅಸ್ಯ ದೇವಸ್ಯ ಒಂದು ಶ್ರುತಿ, ತುಹಿ ಶ್ರುತಂ ಎರಡನೇ ಶ್ರುತಿ, ಉತ್ಪಿಪೇಶ ಶಿರಸ್ತಸ್ಯ ಮೂರನೇ ಶ್ರುತಿ, ಋಣೀಶೇ ಸತ್ಪತಿಂ ಪದಂ ಇದು ಯದ್ ವಿಷ್ಣೋರುಪಮಂ ಹಂತು ರುದ್ರಮಾಕೃಷ್ಯತೆ ಮಯಾ ಇದು ಇದೆ. ಇವೆಲ್ಲ ಇವನ್ನ ಅನಿಸ್ತೀನಿ ಎಲ್ಲ ಇದೆ. ಸುಧಾರಣಿಗೆಲ್ಲ ಹೇಳ ವಿಷಯ ಹೇಳ. ಅಸ್ಯ ದೇವಸ್ಯ ಉತ್ಪಿಪೇಶ ಶಿರಸ್ತಸ್ಯ ಋಣೀಶೇ ಸತ್ಪತಿಂ ಪದಂ ಯದ್ವಿಷ್ಣೋರುಪಮಂ ಹಂತುಂ ರುದ್ರಮಾಕೃಷ್ಯತೆ ಮಯಾ. ನೀನು ಅಂದಿನಿ ಮತ್ತೆ ಯಾಕೆ ತಿಳಿ ಮತ್ತೆ ಬೇಳೆ ಅದಕ್ಕೆ ಕಾಲ ಕರೆಕ್ಟ್ ತಪ್ಪಿಲ್ಲ. ಏನು ಹೇಳ್ತೀನಿ ಗಟ್ಟಿ ಆಗಲಿ. ರುದ್ರದೇವ್ರದ್ದು ಇರಲಿ. ಹಾಂ ಚತುರ್ಥದ ರುದ್ರದೇವ್ರದ್ದು ಸೋಮವಾರ, ಶ್ರಾವಣ ಸೋಮವಾರ ರುದ್ರದೇವರ ಮಹಿಮಾ ಹೇಳಿದಂತೆ ಹಾಂ ಅವನಿಗೆ ಹೇಳ ನೋಪಾದೇವ ಆಯ್ತಾ. ಅಸ್ಯ ದೇವಸ್ಯ ಸ್ತುಹಿ ಗರ್ತಗಂ ಉತ್ಪಿಪೇಶ ಇದರ ತಗೋರಿ ಕಷ್ಟ 4 ನಿಮಿಷ ಹೇಳಿ. ಚ ಶಬ್ದ ಪೂರ್ವತನೈ ಸಮುಚ್ಚಯ ಈ ಶಬ್ದೋ ಹೇತು ತತ್ ಪಶುಪತೆ ಸರ್ವಜಗತ್ಕಾರಣತ್ವಾದಿಕಂ ಮತಂ ನ ಉಪಾದೇಯಂ. ನೋಡಿ ಈಗ ವಾಕ್ಯ ತಗೊಂಡ ಭಾಳ ಬೆಳೆ ಆಗ್ತದೆ ಬಿದ್ದಿತ್ತು. ಅದರದೇನೋ ತನ್ಮತಂ ಅಂದಾರದ ನೋಪಾದೇಯಂ ಮತಂ ಹಿ ತಚ್ಚ ಅಂತಂದಾರ. ಯಾವುದೋ ಶಿವನೇ ಸರ್ವ ಜಗತ್ಕರ್ತ ಅಂತೇನು ಯಾವ ಮತ ಅದನೋ ನ ಉಪಾಧಿ. ಕುತಃ ಪತ್ಯು ಪಶುಪತೆ ಅಸಾಮಂಜಸ್ಯ ದೋಷಿತ್ವ. ವೇದವ್ಯಾಸ ಹೇಳ್ತಾರೆ ಓಂ ಪತ್ಯು ಅಸಾಮಂಜಸ್ಯಾತ್ ಸೂತ್ರ ಅಂದ್ರೆ ಸರ್ವಜ್ಞತ್ವ ಸರ್ವಕರ್ತೃತ್ವಾದಿಗಳಿಂದ ರುದ್ರದೇವರಿಗೆ ಹೇಳಿದರೆ ಅವರಿಗೆ ಅಸಾಮಂಜಸ್ಯ ಅಂದ್ರೆ ದೋಷಿತ್ವ, ಕೆಲವು ದೋಷಗಳವ. ಆ ದೋಷ ಇದ್ದವರು ಸರ್ವಜ್ಞರು ಅಂದ್ರೆ ನಿರವಧಿಕವಾದಂತಹ ಸರ್ವೋತ್ತಮಾಗಲಿಕ್ಕೆ ಶಕ್ಯ. ಅನಂಗೀಕಾದೇಶ ಬಹುಶ್ರುತಿ ವಿರೋಧ ಇತಿ ಯೋಜನ. ಏನೋ ಶಿವನಿಗೆ ದೋಷ ಒಪ್ಪಂಗಿಲ್ಲ. ನೀವೇನೋ ವೈಷ್ಣವರು ದ್ವೇಷದಲ್ಲಿ ಹೇಳ್ತೀವಿ, ನಾವೇ ತಪ್ಪಬೇಕಲ್ಲಪ್ಪ ಅಂತ ನೀವು ಅಂದ್ರೆ ಶಿವನಿಗೆ ದೋಷಾದಿಗಳು ಇಲ್ಲ ಅಂತ ನೀವು ಅಂದ್ರೆ ಬಹುಶ್ರುತಿ ವಿರೋಧ. ವೇದಗಳ ವಿರೋಧ ಬರ್ತದೆ. ವೇದಗಳಲ್ಲಿ ಅವ್ರಿಗೆ ದೋಷ ಅಂತ ಹೇಳ. ಮಹಾದೇವ ಸಿಟ್ಟು ಹೆಂಗೆ ಬರ್ತದೆ? ಈಗ ಹೀಗಾದಾಯಿತು ವಾಯುದೇವರಷ್ಟು ಸರ್ವಜ್ಞರಲ್ಲ, ಹೀಗಾದಾಯಿತು ದೇವದಾಚಾರ್ಯಷ್ಟು ಸರ್ವತ್ರ ವ್ಯಾಪ್ತ ಅಲ್ಲ
ಅವ್ರು ಸಿಟ್ಟು ಬರ್ತದೋ ಆನಂದ ಖುಷಿ ಆಗ್ತದೆ. ಮತ್ತೆ ಅದು ಹೇಳ್ತಾರೆ ಕಾಸ್ತಾಹ ಶುಭಯ ಈಗ ಸುಧಾವಾಕ್ಯ ಹೋಗಿರ್ತೀನಿ. ಹಾಗಾಗಿ ಯಾವ ಶ್ರುತಿಗಳವು ಉದಾಹರತಿ ಅದಕ್ಕೆ ಆಚಾರ್ಯ ಹೇಳ್ತಾರೆ ಅಸ್ಯ ದೇವಶ್ಚ ಸ್ತುತಿಗರ್ತಗಂ ಉದ್ವಿಪೇಶ ಶಿರಸ್ತಶ್ಚ ಗಣೀಶೆ ಸತ್ಪತಿಂ ಪದಂ. ನೋಡಿ ಇದೆಲ್ಲ ನಿನ್ನ ಅಂಶ ಇಲ್ಲ. ಅನೇನ ಅಸ್ಯ ಅಸ್ಯ ನೋಡಿ ಅಸ್ಯ ದೇವಶ್ಯ ಇದು ಒಂದೇ ಪೀಸ್ ಇದು ಅನುವ್ಯಾಖ್ಯಾನ ಹಾಕಿದ್ರು. ಟೀಕಾರನೇ ಪೂರ್ಣ ಅಂದ್ಬಿಡ್ತಾರೆ. ಅಸ್ಯ ದೇವಶ್ಚ ಮೀನುಷೋ ವಯ ವಿಷ್ಣೋರೇಕಶ್ಚ ಪ್ರಭೃತೆ ಅಗರ್ಭೇಃ ವಿದೇಹಿ ರುದ್ರೋ ರುದ್ರಯಂ ವಶಿತ್ವಂ ವ್ಯಾಶಿಷ್ಟಂ ವರ್ತಿರಸ್ಮಿನಾ ರುದ್ರಾವತಿತಿ. ರುದ್ರ ಸೂಕ್ತ. ಹಾಂ ಬರ್ತು. ವಿಶ್ರುತಾಮುಪಾದತ್ತೆ. ನೋಡಿ ಎಲ್ಲ ಶ್ರುತಿಗಳು ಅದು ಹೇಳ ಏನು ಇವೇ ಶ್ರುತಿಗಳು. ಇದಕ್ಕೆ ಸುಧಾರ ಅರ್ಥ ಹೇಳ್ಯಾರ. ಮೊದಲು ಶ್ರುತಿ ಅಂದಾರ, ಮುಂದೆ ಅರ್ಥ ಹೇಳ್ಯಾರ ಸುಧಾರ. ಅಂದ್ರೆ ಇವು ಶ್ರುತಿಗಳು ಯಾರ ಪರವಾಗಿ ಅವ್ರು ಇವು? ಈ ಶ್ರುತಿಗಳು ವಿಷ್ಣು ಪರವಾಗಿ. ವಿಷ್ಣು ಫಲವತ್ತಮ ಅಂತ ಹೇಳಬೇಕಾದ್ರೆ ಹಾಂ ಉಳಿಕೆ ದೇವರ ದೋಷ ಹೇಳಬೇಕು. ಇವೆಲ್ಲ ರುದ್ರದೇವರಿಗೆ ಯಾವ್ಯಾವ ದೋಷಗಳು ಆ ಶ್ರುತಿ ಹೇಳೋದು. ದೋಷವಂದ್ರೆ ಎದು ಕೂಡಿ ಅನ್ನೋದಾಗಿದ್ದು ಅಂದ್ರೆ ವಿಷ್ಣು ಪರಮಾತ್ಮನ ಜೊತೆಗೆ ಹೋಲಿಸುವ ವೇಳೆಗೆ ಅಷ್ಟೇ ಉಪಯೋಗ ಮಾಡೋದು. ಏನಪ್ಪ ಸಮಾಧಿಗೆ ದೇವ್ರ ಪೂಜೆ ವೇಳೆಗೆ ಅಭಿಷೇಕ ವೇಳೆಗೆ ಇಡಬಾರ್ದು. ದೇವ್ರ ಪೂಜೆಗಿಂತ ಮೊದಲು ಸ್ವಚ್ಛ ಮಾಡಿ ಮೊದಲು ಮತ್ತೆ ಸ್ನಾನ ಮಾಡಿ ಇಲ್ಲ ಕಸ್ವಾರಿನೂ ಭಾಳ ಉಪಯೋಗ ಇರ್ತದೆ ದೇವ್ರ ಪೂಜೆ ಅಂದ್ಕೊಂಡು ಹಿಂಗೆ ಮಾಡಿ ಹೊಸ ತಂದಿವ್ರಿ ಅಂತ ಹೇಳಿ ಹೊಸ ತರಲೆ ಅಂತ ಕಸ್ವಾರಿನ. ಸರಿ, ಇಲ್ಲೇ ಆಚಾರ್ಯರು ಯಾವ್ಯಾವ ಹೇಳ್ಯಾರ ಅವೆಲ್ಲ ಶ್ರೀಮಂತಿಕ ಆಚಾರ್ಯ ಮಾಡ್ಯಾರ. ಯಾಕಂದ್ರೆ ಒಂದೊಂದು ಪೀಸ್ ಇಟ್ಟಾರ ಟೀಕದ ಅದನ್ನೆಲ್ಲ ಹೇಳ್ಯಾರ. ನೋಡಿ ಅಸ್ಯ ದೇವಸ್ಯ ಅಂದ್ರೆ ಏನು? ಇದು ಯಾರೇ ಸ್ತೋಹಿಶ್ರುತಂ ಅಂತ. ಓ ಸ್ತೋಹಿಶ್ರುತಂ ಗತ್ತ ಭೀಮಂ ಉಪಹತ್ತಮೋಗ್ರಾಂ ಪ್ರಳಾಚರಿತ್ರೇ ರುದ್ರಸ್ತವಾನೋನ್ಯಂತೆ ಅಸ್ಮನ್ಯವಪಂತ ಸೇನಾ. ಋಗ್ವೇದ. ಯಾಕಂದ್ರೆ ಇವಾಗ ಅನು ಇಚ್ಛಾದ ಇಚ್ಛಾದ ಅದು ಬಿಡ್ರಿ. ಯಾಕೆ ಸುರಿಯೋದು ಅದಕ್ಕೆ ತಪ್ಪು ವಚನೇ ಘಾತರಿದ್ರಿತ ಅಂದ. ಓಂ ಅಸ್ಯ ದೇವಸ್ಯ ಮೀನುಷೋ ಯಾ ವಿಷ್ಣೋರೇಶಸ್ಯ ಪ್ರಭೃತೆ ಹವಿರ್ಭಿಃ ವಿದೇಹಿ ರುದ್ರೋ ರುದ್ರಯಂ ಮಹಿತ್ವಂ ಯಾಶಿಷ್ಟಂ ವರ್ತಿರಶ್ವಿನಾ ವಿದಾವತ. ಜನ ಟಿಕದ ಅಂತ ಹೇಳ್ಯಾರ. ಮತ್ತೆ ಮೊದಲ ಶ್ರುತಿ ಹಂಗದ ಅಕ್ಷರಗ್ರಹಣ ಪರ್ಯಂತಂ ಅಧ್ಯಯನ ಅರ್ಥಗ್ರಹಣ ಪರ್ಯಂತ ಶ್ರುತಿ ಅಧ್ಯಾಯ ಶ್ರುತಿಯನ್ನು ಅಭ್ಯಾಸ ಮಾಡ್ಕೊಂತಂದ. ಅಭ್ಯಾಸ ಮೊದಲನೇ ಸ್ಟಾರ್ಟಿಂಗ್ ಏನು ಅಕ್ಷರಗ್ರಹಣ ಅಂದ್ರೆ ಆ ಶ್ರುತಿ ಒಳಗಿರ್ತಕ್ಕಂಥ ಅಕ್ಷರಗಳು ಹೆಂಗೆ ಹಂಗೆ ಅನ್ನೋದು. ಇದು ಅಕ್ಷರಗ್ರಹಣ ಇದೆ. ಅರ್ಥಗ್ರಹಣ ಎರಡನೇ ಕಂಡವಾ. ಇನ್ನು ಎರಡನೇ ಮಂತ್ರ ಏನಂದ್ರು ಶ್ರೀಮದಾಚಾರ್ಯರು? ಸ್ತುಹಿಗರ್ತಂ ಅಂದರು. ಓ ಸ್ತುಹಿಶ್ರುತಂ ಗತ್ತ ಸದಂ ವಿವಾನಂ ಮೃಗನ್ನ ಭೀಮಂ ಉಪಹತ್ನುಮುಗ್ರಂ ತುಳಾಚರಿತ್ರೇ ರುದ್ರಸ್ತವಾನೋ ಅನ್ಯಂತೆ ಅಸ್ಮಾನ್ಯೋಪಂತು ಸೇನಾ. ಎರಡನೇ ಮಂತ್ರ. ಮೂರನೇದು ಉತ್ಪಿಪೇಶ ಇನ್ನೊಂದು. ಇತ್ಯನೇನ ರುದ್ರಶ್ಚತ್ವೇವ ಧನುರಾತ್ಮಿ ಶಿರ ಉತ್ಪಿಪೇಶ. ಇನ್ನು ಗೃಣೀಷಿ ಅಂತ ಇನ್ನೊಂದು ವೇದ. ಅಲ್ಲೇ ಕುಮಾರಶ್ಚಿತ್ ಪಿತರಂ ವಂದಮಾನಂ ಪತಿನ
ಪ್ರತಿದಿನನಾಮ ರುದ್ರೋಪಯಂತಂ ಭೂರೇ ದಾತಾರಂ ಸತ್ಪತಿಂ ಗಣೀಷೇ ಸುತಸ್ತ್ವಂ ಭೇಷಜಾರಾಸ್ಯಸ್ಮಾತ್. ಇನ್ನಿದು ಐದನೇದ್ದು ಪದಂ ಅಂತ ಇಷ್ಟೇ ಅದು. ಪದಂ ಇತ್ಯನೇನ ತವಶ್ಚಯೇ ಮರುತೋ ವರ್ಜಯಂತ ರುದ್ರಯತ್ತೆ ಜನಿಮ ಚಾರು ಚಿತ್ರಂ ಪದಂ ಯದ್ ವಿಷ್ಣೋರುಪಮಂ ನಿಧಾಯಿ ತೇನ ಪಾಶಿ ಮೈ ಗುಹ್ಯಂ ನಾಮ ಗೋನಾಮಿ. ಆದೇದು 6 ಹಂತುಂಬಿತಿ ಹಂತುಂ ಅಂತದ ಇತ್ಯನೇನ ಅಹಂ ರುದ್ರಾಯ ನುರಾತನೋಮಿ ಮದ್ವಿಶೇಷರವೇ ಹಂತವಾವು. 8ನೇ ಮಂತ್ರ ಯಂಕಾಮಯೇ ಇತ್ಯನೇನ ಯಂಕಾಮಯೇ ತಂತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾ. ಮೇ ಇತ್ಯನೇ ನೋಡ್ರಿ, ಮೇ ಅಂತ ಬಂದೆ ಆಚಾರ ನೋಡು. ಮೇ ಅಂತ ಎಷ್ಟು ನೋಡ ಮೇ ಮಂತ್ರ ಯಾವುದು? ಮಾ ಶಿಷ್ಣ ದೇವ ಅಪಿ ಗುರುತಮ್ನ. ಇನ್ನೊಂದು ಮಂತ್ರ ಘ್ನನ್ ಅಂತ ಬಂದೇ ಮಂತ್ರ ಇತ್ಯನೇನ ಘ್ನನ್ ಶಿಷ್ಣ ದೇವ ಅವಿವರ್ಪಸ ಭೂತಿದಿ. ಏಕೋಸ ಒಂದು 10ನೇ ಮಂತ್ರ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮಣ ಶಂಕರ. ತಸ್ಮಾದಿತ್ಯ ಮಂತ್ರ ಇತ್ಯನ ಸಪ್ತ ರುಷ್ಟ ಸಪ್ತ ಸನ್ನೋ ಯದೃಷ್ಟೋ ಯತ್ಪ್ರಸನ್ನಸ್ತಸ್ಮಾತ್ ರುದ್ರ ಸಂಪ್ರಸಾದಾವಭೂತೋ ಇತಿ. ವೈಷ್ಣವ ಅಂತ ಇನ್ನೊಂದು ಮಂತ್ರ ತೇಷಾಂ ಮಖಂ ವೈಷ್ಣವ್ಯಶ ಆರ್ಚದಿ. ಇನ್ನೊಂದು ಮಂತ್ರ ಯಜ್ಞೇನ ಯಜ್ಞಮಯಂತ ದೇವಾಸ್ತಾನಿ ಬ್ರಹ್ಮ. ಇನ್ನೊಂದು ಮಂತ್ರ ಅವದ್ದಂದಿತಿ ಯೋ ಭೂತಾನಾಮಿತಿ ಪ್ರಸಿದ್ಧ ಮಂತ್ರ ಭಾಳ ಹೇಳಿದ್ದಾರೆ. ಕಥಮೇತಾ ವಿಶ್ರುತಿಭಿಃ ಪಶುಪತೇಃ ನಿರ್ದೋಷತ್ವಂ ವಿರುದ್ಧಂ ಇತ್ಯಾಸ್ತಾಂ ತಾತ್ಪರ್ಯಮಾಹ ಇತ್ಯಾದಿ. ಎಲ್ಲ ಶ್ರುತಿಗಳು ಮಹಾದೇವರ ನಿರ್ದೋಷಿ ಅಲ್ಲ, ಅವರಿಗೂ ಜೀವಗಳಿಗೆ ಸಹಜವಾಗಿರತಕ್ಕಂಥ ದೋಷಗಳ ಉತ್ತಮರು, ಸಂಖ್ಯಾನೇ ಇಲ್ಲ. ವಿಷ್ಣು ಪರಮಾತ್ಮನನ್ನು ಹೋಲಿಸಿದಾಗ ಏನು ಇವೆಲ್ಲ ದೋಷಗಳಲ್ಲ. ಇವ ಅರ್ಥ ಏನು ಅಂತ ನೀವು ನಮಗೆ ಕೇಳ್ತಕ್ಕಂಥವ್ರು ಆಗ್ತಾ ಇದ್ದೀರಿ, ನಾವು ಹೇಳ್ತಕ್ಕಂಥವ್ರು ಆಗ್ತಾ. ಈಗೇನು ಅಸ್ಯ ದೇವಸ್ಯ ಮೊದಲನೇ ಮಂತ್ರ ಇಲ್ಲ, ಮೊದಲನೇ ಮಂತ್ರ ಇತ್ಯನೇನ ಪರಾಧೀನ ಪದ ಪ್ರಾಪ್ತಿ ಪ್ರತೀಯತೆ. ಅಸ್ಯ ದೇವಸ್ಯ ಅಂತ ಈ ಮಂತ್ರ ಒಳಗೆ ಪರಾಧೀನತ್ವ ಕಾಣ್ತದೆ. ಏನು ಪರಾಧೀನತ್ವ ಕಾಣ್ತದೆ? ವಿಷ್ಣು. ಹೌದು, ಅಸ್ಯ ದೇವಸ್ಯ ವಿಷ್ಣುವಿನ ವಿಷ್ಣು ಪರಮಾತ್ಮನ ಮಂತ್ರ ಅದು. ಇದು ಏನು ಕಾಣಿಸ್ತಾ ಅಂದ್ರೆ ಇದು ಮಂತ್ರಾರ್ಥ ಭಾಳ ಇದು ಕೃಷ್ಣವ ಅವ್ರು ಹೇಳ್ತಾರೆ. ಅಸ್ಯ ದೇವಸ್ಯ ಅಂದ್ರೆ ದೇವಸ್ಯ ಮೀನುಷ ಅಂದ್ರೆ ಎಲ್ಲರ ಭಗವದ್ಭಕ್ತರ ಇಚ್ಛೆಯನ್ನು ಪೂರೈಸುವ ಏನಿದೆ ವಿಷ್ಣು ಪರಮಾತ್ಮನ ಏನಿದೆ ಪೂಜೆಯನ್ನು ಏನು ಮಾಡ್ರಿ ಅಂತ ಅಶ್ವಿನಿ ದೇವತೆಗಳಿಗೆ ವೇದ ಹೇಳ್ತಾರೆ. ಎಂಥ ಪರಮಾತ್ಮ ಅಂದ್ರೆ ವಿದೇಹಿ ರುದ್ರೋ ರುದ್ರಿಯಂ ಮಹಿತ್ವಂ ವ್ಯಾಶಿಷ್ಟಂ. ರುದ್ರದೇವರು ರುದ್ರಿಯಂ ಮಹಿತ್ವಂ ರುದ್ರ ಪದವನ್ನು ಪಡೆಯಲಿಕ್ಕೆ ಆ ಭಗವಂತನ ಆರಾಧನೆ ಮಾಡಬೇಕು. ಏನು ರುದ್ರದೇವರು ರುದ್ರ ಪಟ್ಟವನ್ನು ಪಡೆಯಲಿಕ್ಕೆ ಏನು ಮಾಡಿದರು? ಆರಾಧನೆ ಮಾಡಿ. ಹಂಗೆ ನೀವು ಅಶ್ವಿನಿ ದೇವತೆಗಳು ನೀವು ಉನ್ನತಿಯನ್ನು ಪಡೀಲಿಕ್ಕೆ ಭಗವಂತನ ಆರಾಧನಾ ಮಾಡ್ರಿ. ವಿಷ್ಣು ಪರಮಾತ್ಮ ನೋಡಿ, ವಿಷ್ಣು ಯಶಸ್ಯ ಅಂದ್ರೆ ನಿಮ್ಮ ಇದು ಇಷ್ಟಾರ್ಥವನ್ನು ಇಚ್ಛಾದ ಯಶಸ್ಯ ಅಂತ ಇಚ್ಛಾ, ನಿಮ್ಮ ಇಚ್ಛಾವನ್ನು ಪೂರ್ಣ ಮಾಡುವ ವಿಷ್ಣು ಪರಮಾತ್ಮನ ವಿಶೇಷ ಮಹಿಮೆಯನ್ನು
ರುದ್ರದೇವರು ಏನು ಮಾಡಿದರು, ಶ್ರೇಷ್ಠವಾಗಿರತಕ್ಕಂತಹ ಆರಾಧನೆ ಮಾಡಿ ರುದ್ರ ಪದವಿ ಪಡೆದರು. ಯಾರು? ರುದ್ರದೇವರು. ಯಾರನ್ನು ಆರಾಧನೆ ಮಾಡಿ? ಅಶ್ವಿನಿ. ನೀವು ಕೂಡ ಭಗವಂತನ ಆರಾಧನೆ ಮಾಡಿ ನಿಮ್ಮ ಪದವಿ ಅಶ್ವಿನಿ ದೇವತೆ ಪಡೆದ ತಾತ್ಪರ್ಯ. ಪ್ರತ್ಯೇಕ ವೇದಾರ್ಥ ಬೇಕಾದ್ರೆ ನಮಗೆ ವೈಯಕ್ತಿಕ ಭೇಟಿ ಆಗುತ್ತೆ. ವೈಯಕ್ತಿಕ ಭೇಟಿ. ಯಶಸ್ಯ ಇದು ಹ್ಯಾಂಗೆ? ಇಷ ಇಚ್ಛಾಯ ಇಶಾ ಅದ್ರದ್ದು ನಾವನಾಗ ನಾನಾಗ್ಯದ ಏಷಸ್. ಏಷ ಈ ನಾವು ಏಷೋ ಇದು ಬೇರೆ. ಅದೇ ಇದು ಬೇರೆ. ಏಷ ಏಷ ಅಂದ್ರೆ ಇಚ್ಛಾ ಪೂರ್ಣ ಮಾಡ. ಹಾಂ, ಏಷಸ್ ಅಭಿಷ್ಟ ಸೇಚಕಸ್. ಯಾರು ವಿದೇಹಿ ಅಂದ್ರೆ ದೇಹ ಇರಲಾರ್ದವ. ಹಾಂ, ರುದ್ರಗ ಏನು ವಿಶೇಷ ದೇಹ? ಅಶ್ವಿನಿ ದೇವತೆಗಳಿಗೆ ಯಾರು ಹೇಳಿದ್ರು? ವೇದ ಪುರುಷ. ವೇದ ಪುರುಷ ಪರಮಾತ್ಮ. ನೋಡ್ರಿ, ಇದು ವೇದ ಮತ್ತು ವೈದಿಕ ವ್ಯಾಕರಣ ತಕ್ಕೊಂಡು ಕೂತ್ರ ಪಾಠ್ಯ. ಆದರೆ ನಾನು ಹೇಳ್ತೀನಿ, ಇದು ಋಗ್ಭಾಷೆಯೊಳಗೆ ಇವಕ್ಕೆಲ್ಲ ಸಾಕಷ್ಟು ಟೀಕಾ ಟಿಪ್ಪಣಿ ಕೊಟ್ಟಾರ, ರಾಯರು ಬರೆದಾರ ಸಾಕಷ್ಟು. ಆದರೆ ಅದು ಪ್ರತ್ಯೇಕ ವಿಷಯ. ನಮಗೆ ಸದ್ಯ ಬೇಕಾಗಿದ್ದೇನಂತ ಭಗವಂತನ ಇಚ್ಛಾಪೂರ್ಣ ಮಾಡುವ ಭಗವಂತನ ಆರಾಧನಾ ಮಾಡಿ ರುದ್ರದೇವರು ರುದ್ರ ಪದವಿ ಪಡೆದರು. ನೀವು ಕೂಡ ನಿಮ್ಮ ಪದವಿಯನ್ನು ಗಟ್ಟಿ ಮಾಡ್ಬೋದು. ಇದರಿಂದ ಏನು ಗೊತ್ತಾಗ್ತದೆ? ಪರಾಧೀನ ಅಂದ್ರೆ ರುದ್ರದೇವರು ತಮ್ಮ ಪದ ಪಡಿಬೇಕಾದ್ರೆ ಏನು ಬೇಕಾಗ್ತದೆ? ವಿಷ್ಣುವಿನ ಅಧೀನ ಅಂತ. ನೀವು ಆ ಕಂಪ್ನಿ ಮ್ಯಾನೇಜರ್ ಗಟ್ಟಿಯಾಗಿ ಇಂಟರ್ವ್ಯೂ ಕೊಡ್ರಿ, ಆಮೇಲೆ ಅಪಾಯಿಂಟ್ಮೆಂಟ್ ಆಯ್ತು. ಇಂಟರ್ವ್ಯೂ ಕೊಟ್ಟರು, ಅಪಾಯಿಂಟ್ಮೆಂಟ್ ಆಯಿತು. ಅವ್ರ ಅಪಾಯಿಂಟ್ಮೆಂಟ್ ಸಹಿ ಮಾಡಿ ಕೊಟ್ಟರು. ಹಾಗಾದ್ರೆ ಇವನ ಪದವಿ ಸಿಗೋದಕ್ಕೆ ಅವ್ರ ಅಧೀನ. ಅಂದ್ರೆ ಇವನೇ ಹೋಗಿ ಕೊಡ್ಲಿಕ್ಕೆ ಶಕ್ತಿಲ್ಲ. ಮೊದಲೇ ಹೋಗಿ ಕೂತ ಅಲ್ಲೇ ಕೂತಪ್ಪ ಹೇಳಪ್ಪ, ಇಲ್ಲೇ ಕೂತು. ಇಲ್ಲ, ನಾನು ಇಲ್ಲ, ನಿನ್ನ ಪದವಿ ಅಲ್ಲ, ನಿನ್ನ ಜಾಗ ಅಲ್ಲೇ ಹೋಗು. ಇದೇ ಹಾಕಿರ್ತಾರ, ಇದೇ ಮ್ಯಾಲೆ ಹೋಗಿ ಕೂತ ವ್ಯವಸ್ಥಾನ ಪಂಡಿತರಿಗೆ ಕೂಡಿಸಿರ್ತಾರೆ. ಅವ್ರಿಗೆ ವ್ಯವಸ್ಥಾನ ಕೆಲವರಿಗೆ ಪಂಡಿತರೊಳಗೂ ಸಣ್ಣವ್ರು ಹೋಗಿ ಹಾಕೋದ್ರೆ ಇಲ್ಲ, ನೀವು ಅಷ್ಟು ಅವ್ರ ಬೈತ. ನಾವು ವಿದ್ಯಾಪೀಠದ ಹೊರಗೆ ಬಂದಾಗ ಭಾಳ ಪಂಡಿತರು. ಈಗ ನಾವು ಎಣ್ಣೆನೇ ಕೊಟ್ಬಿಡ್ತೀವಿ. ನಾನು ಬರೋದು ಅವ್ರ ಕಡೆ ದಿವಾಣರು ಬಂದು ಇಲ್ಲಿ ಕೂಡಬೇಡ ನೀವು ಯಾವ ಅಲ್ಲಿ ದ್ವೈತರಿಗೆ ಅಷ್ಟೇ ಸಂಬಂಧ. ಹಾಂ, ಅದ್ವೈತರು ಅಂದರೆ ಹಂಗೆ ಕೇಳಿದ್ರು, ಇಷ್ಟಾಶ್ಚರ್ಯ ಮಾಡೋ ಪರಮಾತ್ಮ ವಿಷ್ಣು ಇದನ್ನು ಮಾಡಿರಿ ಅಂತ ನಾವು ಅದ್ವೈತರು ಹೇಳಿದರೆ ಅಂತಾರೆ. ನಾವು ನಮ್ಮ ದೇವರೇ ಅವ್ರಿಗೆ ಏನು ಮಾಡ್ಬೇಕಂತ. ದ್ವೈತರು ವಿಶಿಷ್ಟ ಅಲ್ಲ, ವೇದಾರ್ಥ ಏನು ಅವರೇ ತಪ್ಪು ತಗೊಂಡು ನಾವೇ ಮಾಡಿ. ದ್ವೈತ ವಿಶಿಷ್ಟ ಅಲ್ಲ. ಅಲ್ಲ, ವೇದಗಳ ಅರ್ಥ ಒಳಗೆ ರುದ್ರದೇವರು ತಮ್ಮ ರುದ್ರ ಪದವಿ ಪಡಿಬೇಕಾದ್ರೆ ವಿಷ್ಣು ಪರಮಾತ್ಮ ಇದೆ ಅಲ್ಲ ಮಾಡಿದ್ರು. ಇದೇ ಗೊತ್ತಾಯ್ತು. ಪರಾಧೀನತ್ವ ಬಂದ. ಪರಾಧೀನತ್ವ ಒಂದು ದೋಷ ಅಷ್ಟೇ. ನಾವು ಈಗ ಬೇಕಾಗಿದ್ದಿಲ್ಲ ಅಷ್ಟೇ. ವಿಷ್ಣು ಪರಮಾತ್ಮನಿಗೆ ವಿಷ್ಣು ಪದವನ್ನು ಕೊಡ್ಲಿಕ್ಕೆ ಯಾವುದು ಅದ್ವೈತ ಬರಂಗೇ ಇಲ್ಲ. ಯಾಕಂದ್ರೆ ಅವರು ಶಿವಸರ್ವೋತ್ತಮ ಹೇಳಂಗೇ ಇಲ್ಲ. ಅವರು ಸ್ವಲ್ಪ ಮಂದಿ ಹೋಗ್ತಾರೆ, ಅದಕ್ಕೆ ಇವರು ಅವರು ಹೋಗ್ತಾರೆ. ಅದಕ್ಕೆ ಕಾರಣ ಅವ್ರ ಅನುಭವ ಮತ್ತು ಅದೇ ಅಂತಾರೆ ಹೇಳ್ತಾರೆ. ಅವ್ನು ತಪ್ಪೇನೂ ಇಲ್ಲ. ಮತ್ತು ಇನ್ನೊಂದು ಅವ್ರು ಏನಂತಾರೆ ಹೇಳಿ ಪ್ರಶ್ನೆ ಕೇಳೋದ್ರಿಂದ ಮತ್ತೆ ಗಟ್ಟಿ ಆಗ್ತದೆ. ತಾತ್ಪರ್ಯ ಪ್ರಾಯ ನಿಮ್ಗೆ ಹೇಳಿದೆ, ಯಾವ ಪುರೋಹಿತರಿಗೂ ಈ ವೇದ ಮಂತ್ರಾರ್ಥ ಗೊತ್ತಿಲ್ಲ. ಪ್ರಾಯ 99% ಮಂತ್ರಾರ್ಥ ಅಲ್ಲ. ಯಾವ ಪುರೋಹಿತ ನಮ್ಮ ಪುರೋಹಿತರು ಹೇಳೋದು ಅವ್ರದ್ದೇ ಅವ್ರು. ಈಗ ದಧಿಕ್ರಾಣೋ ಅಕಾದಶಂ ವಿಷ್ಣು ರಶ್ವಶ್ಯ ವಾಜನ ಈ ಮಂತ್ರ ಅಂತ ಮೊದಲಿನ ಅದು ಕುದುರೆ, ಅದೊಂದು ಕುದುರೆ ಇದರದ್ದು ವರ್ಣದ, ಅದಕ್ಕೆ ಸಂಬಂಧ ಇಲ್ಲ. ಆಪ್ಯಾಯಸ್ಸ ಎಂಬುವಂಥ ಮಂತ್ರ ಚಂದ್ರನ ಮಂತ್ರ, ಚಂದ್ರ ದೇವತಾ ಆ ಮಂತ್ರ. ಈಗ ಯಾಕೆ ಬಂತು ಸಂಬಂಧ ಅಂತ? ಈ ಮಂತ್ರದಿಂದ ಈ ಅಭಿಷೇಕ ಮಾಡಿದ್ರೆ ಮಹಾಪುಣ್ಯ ಬರ್ತದೆ ಅಂತ ವೇದ ಹೇಳ್ತದೆ. ಅಷ್ಟು ಮಾಡೋದು. ಇನ್ನು ಅತೀ ಪಂಡಿತರಿಗೆ ಕೇಳಿದ್ರೆ ಅದಕ್ಕೆ ಅರ್ಥ ಹಚ್ತಾರೆ. ಇನ್ನು ನನಗೆ ಸಾಮಾನ್ಯವಾಗಿ
ಇಲ್ಲಿಯೂ ಕೂಡ ಹಾಗೆ ಇನ್ನು ಎರಡನೇ ಮಂತ್ರ ಯಾವುದ್ರಪ್ಪ? ಅಲ್ಲ, ಈ ವಿದೇಹಿ ಅಂತ ಕೇಳಿದ್ರೆ ವಿದೇಹ ಕೊಟ್ಟಾನ ಅಂತ ಅರ್ಥ. ಹೌದು. ದೇಹದ ಮೇಲೆ ವಿದೇಹಿ ಹಂಗೆ ಬಂದಿರ್ಬೋದು. ನೋಡ್ರಿ, ಇನ್ನೇನು ಅಷ್ಟದೇವಶ್ಯ ವಿದೇಹಿ ಅಲ್ಲ, ವಿದೇಹಿ ಅಲ್ಲ, ರುದ್ರಿಯಂ ವಿದೇಹಿ. ವಿದೇಹಿ ವಿದೇಹಿ ಅಲ್ಲ, ವಿದೇಹಿ. ಬೇರೆ. ಆಮೇಲೆ ನೀವು ರಾಮಾಯಣದೊಳಗೆ ನಾವು ನಾಟಕ ಮಾಡ್ದ ರಾಮ, ಅದು ಸ್ವಾತಂತ್ರ್ಯ ಇತ್ತು ಹಂಗೆ ಯಾಕೆ ಇಲ್ಲಿ ಶಿವ ಸರ್ವ ಹಿಂಗೆ ಅಂದ್ರೆ ಏನು? ಏನು ಪ್ರಶ್ನೆ ಪ್ರಶ್ನೆ ರಾಮಾಯಣದೊಳಗ ರಾಮ ಶಿವಲಿಂಗ ಸ್ಥಾಪನೆ ಮಾಡಿ ಶಿವನ ಪೂಜೆ ಮಾಡ್ದ, ನಾಟಕ ಕಥೆ ಮಾಡ್ದ, ಮದ್ದೆಲ್ಲ ಮಾಡ್ಬೇಕಾದ್ರೆ. ಹಾಗೆ ಈ ವೇದದೊಳಗೂ ರುದ್ರನ ನಾಟಕ ಹಾಕಿರ್ಬಾರ್ದು. ಇದಲ್ಲ, ಈ ಪ್ರಶ್ನೆ ಸರಿ. ನಾಟಕ ಅಂತ ಯಾವಾಗ ಅಂತೈತಿ, ಅವನ ಹಿಂದಿನ ಜೀವನ ಮುಂದಿನ ಜೀವನ ನೋಡ್ಕೊಂಡು ಹಾಕ್ತಾನೆ. ಈಗ ಊರು ಸಾಹುಕಾರ ಈಗ ನಾಟಕ ಕಂಪ್ನಿ ಬಂದು ಹೇಳಿ, ಸ್ವಾಮಿ ನೀವು ನೋಡ್ಲಿಕ್ಕೆ ಭಿಕ್ಷುಕ ಪಾತ್ರ ಮಾಡ್ತಾರೆ. ಅವನು ಕಲಾಕಾರ ಮಾಡ್ತಾನೆ, ಕೊಡು ಭಿಕ್ಷುಕ ಪಾತ್ರ ಮಾಡಿ ಚಂದ ಮಾಡಿದ. ಊರು ಬಂದೆಲ್ಲ ಪತ್ತಾನೆ ಹತ್ತಲಿಲ್ಲ ತಾವು ಮಾಲಕ. ಆಮೇಲೆ ಬರೀ ಪಾತ್ರ ಪರಿಚಯ ಮಾಡಬೇಡ. ನಮ್ಮ ಊರು ಸಾವುಕಾರ ನೋಡು ಭಿಕ್ಷುಕ ಪಾತ್ರ ಹಾಕೊಂಡು ಎಷ್ಟು ಚಂದ ಮಾಡಿದ್ವಿ ನಾಟಕ. ನಾಟಕ ಹಾಕೋಣ ಖರೆ ಭಿಕ್ಷುಕ ಅಂತ ಹಿಂದ ಇಡೀ ಊರು ಆಡಿದ್ದದು, ಮುಂದೂ ಆಡ್ಯಾರ. ನಾಟಕ ಅಂತ ಯಾವಾಗ ಆಗ್ತದ? ಧರ್ಮ ತೋರಿಸಿದ್ರು ಅವರ ವಾಸ್ತವಿಕ ಜೀವನ. ಈಗ ರಾಮದೇವರು ಬುದ್ಧದೇವರನ್ನ ಪೂಜಾ ಮಾಡಿ ರಾಮಾಯಣ ಉಪಕ್ರಮ ಸಂಹಾರ ಅಭ್ಯಾಸ ತಾತ್ಪರ್ಯ ನಿಶ್ಚಯಾಯಕ ಲಿಂಗಗಳು ಅಂತ ಇರ್ತಕ್ಕಂಥ ಹಳೆ ಮಂದಿ ನೋಡ್ಬೋದು. ತಾತ್ಪರ್ಯ ನಿಶ್ಚಯಾಯಕ ಲಿಂಗ ಅಂದ್ರೆ ಉಪಕ್ರಮ ಎಂಬ ಲಿಂಗ, ಸಂಹಾರ ಎಂಬ ಲಿಂಗ, ಅಭ್ಯಾಸ ಎಂಬ ಲಿಂಗ. ಅಭ್ಯಾಸ ಆ ವಾಕ್ಯ ಅಂತ ಅರ್ಥವು ಉಪಕ್ರಮ ವಾಕ್ಯಗಳು. ಉಪಕ್ರಮ ಅಂದ್ರೆ ರಾಮಾಯಣದ ಉಪಕ್ರಮದಲ್ಲಿ ಏನು ಹೇಳ್ಯಪ್ಪ? ವೇದ ವೇದ್ಯೆ ಪರೇ ಪೋಷಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನ ಅಂತ. ಉಪಕ್ರಮದಲ್ಲಿ ವೇದವೇದ್ಯನಾದಂಥ ಪರಬ್ರಹ್ಮನು ಯಾವಾಗ ರಾಮನಾಗಿ ಅವತಾರ ಮಾಡಿದ, ಆವಾಗ ಪರಬ್ರಹ್ಮನ ಪ್ರತಿಪಾದಕವಾದಂಥ ವೇದಗಳು ಏನಿರ್ತಕ್ಕಂಥದ್ದವ ಅವು ರಾಮಾಯಣ ರೂಪದಲ್ಲಿ ಬಂದವು. ನಮಗೆಲ್ಲ ಹಳೆ ಮಂದಿ ವೇದ ಎಂಬುವಂಥದ್ದೇನು ಇರ್ತಕ್ಕಂಥದ್ದಲ್ಲ, ಅದು ರಾಮಾಯಣ ಎಂಬುವಂಥದ್ದೇನು ಆಗುವಂಥದ್ದು. ವೇದ ರಾಮಾಯಣ ಆಯ್ತು ಅಂತ ಇಷ್ಟು ಹೇಳುವಂಥ ಹಿಂಗೆ ಹೇಳೋ ಪದ್ಧತಿ ಇತ್ತು. ಅದು ದೇವರು ಏನಾದ ರಾಮ ಆದ, ವೇದ ರಾಮಾಯಣ ಇಷ್ಟಿದ್ರು ಭಾವ ಉಪಕ್ರಮದಲ್ಲಿ ಹಿಂಗೆ. ಅಲ್ಲೇ ಮಧ್ಯೊಳಗೆ ಇದು ಹೋಮ ನಡೆದಾಗ ಏನಾಯಿತು, ಅಲ್ಲಿದ್ದು ದೇವತಾ ಲೋಕದ ದೇವತೆಗಳು ರಾವಣಶ್ಯ ವಧಾರ್ಥಿಭಿ ರಾವಣನ ವಧೆಯನ್ನು ಮಾಡಬೇಕೆಂಬುವಂತಹ ಇಚ್ಛೆಯಿಂದ ಜಜ್ಞೆ ವಿಷ್ಣು ಸನಾತನಃ ರಾಮನಾಗಿ ಹೋದ. ಆ ಡೆಲಿಗೇಷನ್ ನಿಂತು ದೇವತೆಗಳನ್ನು, ಅದರ ಮಹಾದೇವರು ಇತ್ತು. ನಾವು ಹೊಲ ಕೊಟ್ಟಿವು ಕೊಲ್ಲೋ ಹಂಗಿಲ್ಲ, ನಮಗೆ ನಾವು ಹೊಲ ಕೊಟ್ಟಿವು ಕೊಲ್ಲೋ, ನೀವು ಹೊಲ ಕೊಟ್ಟಿರ ನೀ ಕೊಲ್ಲ. ಅದು ಅದು ಕೊಂದ್ರೆ ಮತ್ತು ನಾವು ನಿಮ್ಗಿಂತಲೂ ಸಣ್ಣದಿರ್ತೀವಿ. ನಮ್ಮ ಹೊರವನ್ನು ಕಾಟ್ ಹೊಡೆದು ಸಹಿ ಮಾಡ್ಬೋದು. DC ಯಾರೋ ಅಸ್ಟೆಂಟ್ ಕ್ಲಾರ್ಕನ್ ಸಹಿ ಮಾಡ್ತಾ ಸಹಿ ಮಾಡ್ಬೋದು. DC ಸಹಿಯ ಕ್ಲಾರ್ಕ್ ಕಾಟ್ ಹಾಕಿ ಮಾಡಿದ್ರೆ ಸಸ್ಪೆಂಡ್ ಆಗ್ತದೆ. ಹಂಗೆ ಇನ್ನು ರಾಮದೇವರು ಸೀತಾದೇವಿಯನ್ನು ಅಗ್ನಿ ಸಾಕ್ಷಿಯ ಅಗ್ನಿ ಒಳಗೆ ಪರೀಕ್ಷೆ ಮಾಡಿ ತಗೋಬೇಡ. ಆಕಾಶ ಒಳಗೆ ಸೀತಾಲಕ್ಷ್ಮೀ ಭವನ್ ವಿಷ್ಣು ಕೃಷ್ಣೋ ದೇವ ಪ್ರಜ, ಇದು ಮಧ್ವಾಚಾರ್ಯ ಅನ್ನೋದು ವಾರ್ಗಿಕ ಮಾಡಿದಾಗ. ಮತ್ತೆ ಮಧ್ವಾಚಾರ್ಯ ಚಟ ಯಾವಾಗಲೂ ವಿಷ್ಣು ಹೇಳ್ಕೊತ ಅದೊಂದು ಒಂದು ಚಟ. ನಿಮಗೂ ಹಾಗೆ ಹೇಳ್ಕೊ ಚಟ ಬಿದ್ದುಬಿಟ್ಟು ಒಂಚೂರು ನಮ್ಮ ಚಾಚಿ ಮಾಡ್ತಾರೆ ಮಾತು.
ಸ್ವಯಂ ಇವತ್ತಿನ ಉಪಲಬ್ಧವಾದಂಥ ವಾಲ್ಮೀಕಿ ರಾಮಾಯಣ. ಅದರ ಒಳಗೆ ಸೀತಾಲಕ್ಷ್ಮೀ ಭವಾನ್ ವಿಷ್ಣು ಕೃಷ್ಣೋ ದೇವ ಪ್ರಜಾ ಏಕಶೃಂಗೋ ನೃಸಿಂಹತ್ವಂ, ನೀವು ವರಾಹ ನೀನೆ, ನೃಸಿಂಹದೇವರು ನೀನೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಅವಾಗ ರಾಮ ಅಂತ ಹೇಳ್ತಾನೆ ಇದಕ್ಕಿಂತ ಮೊದಲು, ಆತ್ಮಾನಂ ಮಾನುಷಂ ಮನ್ನೆ ರಾಮಂ ದಶರಥಾತ್ಮಜಂ. ನಾ ಮನುಷ್ಯ ಅಂತ ನಾನು ತಿಳ್ಕೊಂಡು, ರಾಮನ ಮಗನ ರಾಮ ನಾ ಹಿಂಗೆ ತಿಳ್ಕೊಂಡು, ರಾಮನ್ ನೀ ದಶರಥನ ಮಗ ಖರೆ, ಅದು ಸಾಕ್ಷಾತ್ ವಿಷ್ಣು ಅಂತ ಅವ್ರು ಹೇಳ್ತಾರೆ. ಯಾರು? ಬ್ರಹ್ಮಜ್ಞೆ. ಅಲ್ಲಿ ಧಡೀತಂತ ಅದಲ್ಲ, ಅವನೇ ಹೇಳ್ಕೊಂಡ ನಾ ಮಾನವ ಅಂತ. ಇವರೇ ಸ್ವಯಂ ಅವನೇ ಕಬೂಲಿ ಜವಾಬ್ ಅಂತ ತಕ್ಕೊಂಡು ಅವನೇ ಹೇಳ್ಯಾನ ನಾ ಮನುಷ್ಯ ಅಂತ. ಹಾಗಾದ್ರೆ ನೀವ್ಯಾಕೆ ಹೇಳಿದ್ರಿ ಅಂತ ಕೇಳಿದ್ರು. ಯಾರೇ ಆಗಲಿ ತಮ್ಮ ಎಷ್ಟೇ ಮಹಿಮಾ ಇದ್ರು ತಮ್ಮ ಮಹಿಮಾ ತಾವು ಹೇಳ್ಕೋಬಾರ್ದು, ಅದನ್ನು ಜ್ಞಾನಿಗಳ ಹೇಳಬೇಕು. ಇದು ಮನುಷ್ಯರ ಮೊದಲನೇ ಆದರ್ಶ. ರಾಮ ಇದು ಬಂದದ್ದು ಬರೀ ರಾವಣಕ್ಕೊಂದು ಊಟ ಮಾಡಿ ಹೋಗ್ಲಿಕ್ಕಲ್ಲ, ಮಾನವರೆಲ್ಲರಿಗೂ ಆದರ್ಶ ಮಾಡ್ಲಿಕ್ಕೆ ಬಂದಾನ ರಾಮ. ಇದೊಂದು ಆದರ್ಶ ಏನೋ, ನಾನೇ ದೇವರು ಅಂತ ಪಡ್ಕೋದು, ನಾನೇ ಮಾಡೋದು. ಅದಕ್ಕೆ ನಾವು ದೇವರು ಅಂತ ವೇದ ಹೇಳಬೇಕು, ನಾವು ದೇವರು ಅಂತ ವೇದಾಂತವನ್ನು ಓದಿದ್ರು ನಮ್ದೇವ್ರು ಹೇಳಬೇಕು. ಅದು ಅಧಿಕೃತ ಆಗಿ ಅದಕ್ಕೆ ಪರಮಾತ್ಮ ಮಾಡಿ ಸ್ವಲ್ಪ ಹೇಳ್ಯಾನ ರಾಮನೇ ಸಾಕ್ಷಾತ್ ದೇವರು ಅಂತ. ಇದೆ ಇವೆಲ್ಲ ಉಪಕ್ರಮ, ಸಂವಾದ, ಅಭ್ಯಾಸ, ಪೂರ್ವತ ಇವೆಲ್ಲಗಳಿಂದ ಏನಾಯ್ತು ಹೇಳಿದ್ರೆ, ಹಾಗಾಗಿ ಇದು ನಾಟಕ. ಇದು ಬರೀ ಯಾಕೆ ಇಷ್ಟೆಲ್ಲ ಮಾಡಿದವ ವಿಷ್ಣು ಲಿಂಗ ಪೂಜಾ ಮಾಡ್ತಾನಂತ ಏನಾಯ್ತಲ್ಲ ನಾಟಕ. ನಾಟಕ ಹೌದ? ಯಾಕಂದ್ರೆ ರುದ್ರದೇವರೇ ಸ್ವಯಂ ಹೋಗಿ ಹೇಳ್ಕೊಂಡ, ನೀ ಬಂದು ರಾವಣ ಸಂಹಾರ ಸರಿ. ಇಷ್ಟಾದ್ರೂ ನಿಮಗೆ ವಾಲ್ಮೀಕಿ ರಾಮಾಯಣದ ರಾಮದೇವರು ರಾವಣ ಕೊಂದ ತಿರುಗಿ ಬರುವ ಕಾಲಕ್ಕೆ ತಿಳ್ಕೊಳಪ್ಪ ಅಂತಂದ್ರ ಮಹಾದೇವರ ಏನಾದ್ರು ಹಾದಿ ಒಳಗೆ ಬಂದು ತಡೆದ್ರು ನನ್ನ ಸೋಲು ನೀನು. ಅವಾಗ ಅವ್ರ ಕೈ ನಿಂತ್ಬಿಟ್ಟು ಸಂಬರ ಮಾಡಿ ಅದು ಪೂಜೆ ಮಾಡಿದ, ಪೂಜೆ ಮಾಡಿಕೊಂಡು ಅವ್ರು ಇದು ಇಲ್ಲ. ಪೂಜೆ ಮಾಡಿದ ರಾಮ ಮಹಾದೇವರ ಕೈ ಸ್ತಂಭನ ಮಾಡಿದ. ಅದೇನಾಯ್ತದು ನಾಟಕ ಆಯ್ತದ. ಆಗ ನಾವು ಕೂಡ ಇದು ಜಡ್ಡು ಜಾಪತ್ ನಮ್ಮದು ನಾಟಕ ಅಂತ ಹಾಕೊಂಡು ನಾಟಕ ಮಾಡಿಕತ್ತೀವಿ. ಜಡ್ ಚಮದಂಗ ಬರ್ತಾನೆ ಅಂತ ನಾಟಕ ಮಾಡ್ಕೊಂತೀವಿ ಕೂಡ್ರಿ ಮನ್ಯಾಗ. ಮುಂದೇನಾಗ್ತ ನಮ್ಮದು ಹೀಗೆ ಯಾರು ಅಂದಿರು ಬಿಡ್ರಿ ಅಂದರು ಅಂತ. ಇವರು ನಾಟಕ ಅವ್ರ ನಾಟಕ ರಾಮದೇವರ ಹಂಗ. ಅದಕ್ಕೆ ಕಾರಣ ಇವೆಲ್ಲ ಏನು ಗೊತ್ತಂದ್ರೆ ಪೌರಾಣಿಕ ಸಂದರ್ಭ ಅದೇ ಸರ್ವಶಕ್ತರು ಮಾಡಿದ್ರೆ ನಟನೆ. ಅಂದ್ರೆ ವೇದಗಳಲ್ಲಿ ಏನದಲ್ಲ ತತ್ವವನ್ನೇ ಹೇಳಿ. ಅಲ್ಲ ಇವರು ರುದ್ರ ಬೇರೆ ಬೇರೆ ಸೂಕ್ತದೊಳಗೆ ಇವರು ಬೇರೆ ಗುಣಗಳನ್ನೆಲ್ಲ ಹೇಳಿ ಇಲ್ಲಿ ಮಾಡಿದಾಗ ಅದಕ್ಕೆ ರುದ್ರದೇವರು ಬೇರೆ ಬೇರೆ ಕಡೆಗಿದ್ರು ವಿಷ್ಣು ಸೋಲಿಸಿದ್ರು. ಋಗ್ವೇದೊಳಗೆ ಎಂದೆಂದಿರು ವಿಷ್ಣು ಪರಮಾತ್ಮ ರುದ್ರದೇವರಿಗೆ ನಿಯಾಮಕ ಅಂತೇನಂತ ಅವತಾರದೊಳಗೆ ಅಷ್ಟೇ ವೇದಗಳಲ್ಲಿ ಭಾಳ ಕಡೆ ಸರಿ ಇದ್ರೂ ಇರ್ಬೋದು ಒಂದು ಎರಡು ಮೂರು. ಅದು ಬಹುಶ್ರುತಿ ವಿರೋಧ. ಸರಿ ಮುಂದೆ ಮೀನುಷ ಎಂಬಿರೋದ ಚೇಚಕಸ್ಯ ಯಶಸ್ಯ ನೋಡಿ ಇಚ್ಛಾರೂಪಸ್ಯ ನೋಡಿ ಈ ಅರ್ಥ ಹೇಳಿಬಿಟ್ರು. ಮೀನುಷ ಅಂದ್ರೇನು? ಮೀನುಷ ಅಂದ್ರೆ ಚೇತನ ಮಾಡ, ಯಶಸ್ಯ ಅಂದ್ರೆ ಇಚ್ಛಾರೂಪಸ್ಯ, ಅಸ್ಯ ವಿಷ್ಣೋ ದೇವಸ್ಯ ಪ್ರಭೃತಿ ಅಂದ್ರೆ ಪ್ರಭರಣೆ. ಈಗಲೇ ಅರ್ಥ ಹೇಳ್ಬಿಟ್ಟಾರ. ಪ್ರಭೃತಿ ಪ್ರಭರಣೆ ಅವಿರ್ಭಿಹಿ ಕೃತೆ ಸತಿ ಹವಿಸ್ಸನ್ನು ಕೊಟ್ಟ ಮೇಲೆ ವಯ ಬಂಧಕೋ ರುದ್ರ ಬಂತ ನೋಡಿ. ವಯ ಅಂದ್ರೇನು? ಬಂಧಕೋ ರುದ್ರ ರುದ್ರೇಂ ಮಹಿತ್ವಂ ರೌದ್ರ ಪದಂ ವಿಧೇ ವಿವಿಧೇ ರೇ ವೇ ಬಂತ ನೋಡಿ. ವಿಧೆ ಅಂದ್ರೇನು? ವಿವಿಧೆ ರೇ ವೇ ಹಿ ಯಥಾ ತಥಾ ಹಂಗ ಹೇ ಅಶ್ವಿನೋ ಅಶ್ವಿನಿ ದೇವತೆಗಳಿರ ಯುವಾಮಪಿ ಇರಾವತ ಅನ್ನವತ ವರ್ತಿ ವರ್ತನಂ ಯಾಶಿಷ್ಟಂ ನ್ಯಾಯಶಿಷ್ಟಂ ಪ್ರಾಪ್ತವಂತೌ ಸ್ತಃ. ನೀವು ನಿಮಗೆ ಯೋಗ್ಯವಾದಂಥ ಆಹುತಿಯನ್ನು ಸ್ವೀಕಾರ ಪಡೆದಿರಿ. ಯಾಶಿಷ್ಟಂ ಅಯಾಶಿಷ್ಟ ಪ್ರಾಪ್ತವಂತವು. ಜ್ಞಾನ ಮಾತಾಡ್ಬಿಡಂತ ಇಲ್ಲೇ ಬಂದ ಜ್ಞಾನ ಮಾತಾಡ್ಬಿಡಂತ
ಅಥ ಶಿಸ್ತೆ ಬರಲ್ಲ ಈಗ ವಿಧೆ ಬಂತು ನೋಡಿ. ವಿಧೆ ಅಂದ್ರೇನು? ವಿವಿಧೆ ಲೇಭೆ ವಿಧ ಲೇಭೆ ಅಂತ ಧಾತು ಅದು. ರುದ್ರದೇವರು ರೌದ್ರ ಪದವಿಯನ್ನು ವಿಧೆ ಹೊಂದಿದರು. ಅರ್ಥ ಆಯ್ತಾ? ಈಗ ಅದೇ ಈ ಮಂತ್ರದ ಅರ್ಥೇನ ಅರಮನೆ ಅಸ್ಯ ದೇವಸ್ಥಿತಿ ಪರಾಧೀನ ಪದ ಪ್ರಾಪ್ತಿ. ರುದ್ರ ಪಟ್ಟ ಬರುವುದು ಪರಾಧೀನ ದೋಷ ಗುಣ. ಇದಕ್ಕೆ ಸರ್ವೋತ್ತಮತ್ವಕ್ಕೆ ದೋಷ. ಪರಾಧೀನ ಒಳ್ಳೆ ನಾವು ಒಳ್ಳೆಯ ಕೈಯಾಗಿ ರುದ್ರದ ನಮ್ಗೆ ಸತ್ಯಾತ್ಮಚಿತ್ರ ವಶ ಇದ್ದೀವಿ ಒಂದು ದೋಷ ಏನಿದೆ. ಕೂಸು ತಾಯಿಯ ಕೈಯಾಗ ದೋಷ ಏನದು? ಭೂಷಣವೇ ಅದು. ನಾವು ಪರಾಧೀನ ಭೂಷಣವೇ. ಆದರೆ ಸರ್ವೋತ್ತಮತ್ವಕ್ಕೆ ಕಾಂಟೆಸ್ಟ್ ಮಾಡೋ ವೇಳೆಗೆ ದೋಷ. ಸರ್ವೋತ್ತಮತ್ವಕ್ಕೆ ಕಾಂಟೆಸ್ಟ್ ಮಾಡೋ ವೇಳೆಗೆ ಏನಾಗ್ತದೆ? ಇನ್ನು ಸರ್ವೋತ್ತಮತ್ವ ಪರಾಧೀನ ಇರಬಾರ್ದು ಅಲ್ವಾ? ಇನ್ನು ಎರಡನೇದು ಸ್ತುಹಿ ಇತ್ಯನೇನ ತಾವಕತೆಯ ಪಾರತಂತ್ರ್ಯಂ. ನೀವು ಸ್ತೋತ್ರವನ್ನು ಮಾಡುತ್ತೀರಿ. ಸ್ತುಹಿ ಅಂತ ಈಗ ಏನು ಮಾಡ್ಯಾರ? ಆ ಮಂತ್ರದ ಉದ್ದೇಶ ಮೊದಲು ಹೇಳಿ ಆ ಮಂತ್ರಾರ್ಥ ಹೇಳ್ತಾರೆ. ಸ್ತುಹಿ ಶ್ರುತಮ್ಮ ಶ್ಲೋಕದಲ್ಲ ಏನು ಹೇಳ್ತದ? ನೀವು ಮಹಾದೇವರಾದಂಥ ನೀವು ನಿಮ್ಮ ಒಳಗಿದ್ದ ಭಗವಂತ ನರಸಿಂಹರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡಿರಿ. ಸ್ತೋತ್ರ ಮಾಡ್ತಾ ಇದ್ದೀರಿ ಮಾಡಿ ಅಂತ ಹೇಳ್ತಾರೆ. ಸ್ತೋತ್ರ ಮಾಡ್ಲಿಕ್ಕತ್ತೀರಿ ಅಂದ್ರೆ ಏನಾಯ್ತು? ನೀವು ಕಡಿಮೆ ಸ್ತೋತ್ರ ಮಾಡಿಸ್ಕೊಳ್ಳೋ ಹೆಚ್ಚು. ಎಂಥವ ಪರಮಾತ್ಮ ನರಸಿಂಹದೇವಿ ಅಂಥವ್ರು ಋಗ್ವೇದ ಹೇಳ್ತಾನೆ ನೋಡಿ. ಹೇ ರುದ್ರ ತ್ವಂ ಶ್ರುತಂ. ರುದ್ರದೇವೇ ನೀವು ಶ್ರುತಂ ಅಂದ್ರೆ ಪ್ರಸಿದ್ಧಂ ಗರ್ತ ಸದಂ ತ್ಯಾಗಿನಾಗಿದ್ದಾವ. ಯಾವ ಹೃದಯ ಗುಹಾಸ ಒಳಗದ ಹಿಂಗ ಗುಹಾವಾಸ. ಅದಕ್ಕೆಂದ್ರೆ ಅಹೋ ಬಿಲಂ ಅಂತ, ಅಹೋ ಬಲಂ ಅಂತ. ಬಲ ಅಲ್ಲ, ಬಿಲ ಅಂದ್ರೆ ಗುಹಾ. ಅಹೋ ಬಿಲದಲ್ಲಿ ಇದ್ದವ ಏನ್ರಿ? ಅಹೋ ಅಂದ್ರೆ ಆಶ್ಚರ್ಯಕರವಾದ ಬಿಲದಲ್ಲಿ ಇದ್ದವ. ಅಹೋ ಬಿಲಂ ಅದು. ನಮ್ಮ ಶುಲ್ಪಾದಿ ನರಸಿಂಹದೇವ ಅಹೋ ಬಿಲ ನರಸಿಂಹದೇವರು ಅಂತ ಹೇಳ್ತಾರೆ ಏನ್ರಿ? ಆ ಶುಲ್ಪಾದಿ ನರಸಿಂಹದೇವರ ಮಹಿಮಾವನ್ನು ನಮ್ಮ ನರಸಾಪುರ ಡಾಕ್ಟರ್ ಇದು ಮಾಡಿದ್ರು. ಅದೆಲ್ಲ ಅರೇಂಜ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗಿ ಶುಲ್ಪಾದಿ ನರಸಿಂಹದೇವರ ಮಹಾತ್ಮೆ ಹೇಳ್ತಾರೆ. ನೀವು ಕೇಳಿದ್ರೆ ಯೂಟ್ಯೂಬ್ ಬಂದನು ಯೂಟ್ಯೂಬ್ ಒಳಗೆ ಚಲೋ 40 ಮಿನಿಟ್ ಅದು ಪೌರಾಣಿಕ ಹಿನ್ನೆಲೆ ಕೇಳಿ. ಆಚಾರ ಭಾಳ ಚಂದ ನೀವು ಕಲ್ಸಿ ನಾ ಎಲ್ಲರಿಗೆ ಹಾಕುವಂತಾರೆ ಹಾಕಿಲ್ಲ. ಅದೇ ಕೆಲವ್ರು ನೋಡ್ಯಾರ, ಕೆಲವ್ರು ನೋಡಿಲ್ಲ. ನೋಡದೇ ಇದ್ದವರು ನೋಡು. ಇಲ್ಲ ಆಚಾರ ಭಾಳ 40 ಮಿನಿಟ್ ಹಾಕದೇ ಯೂಟ್ಯೂಬ್ ಒಳಗೆ ಅದು ಮಹಿಮಾ ಗೊತ್ತಾ? ಅಲ್ಲಿ ಗರ್ತ ಸದಂ ಅಂದ್ರೆ ತೆಗ್ಗಿನಲ್ಲಿ ಇದ್ದವ. ತೆಗ್ಗ ಅಂದ್ರೆ ಮತ್ತೊಂದು ಯಾವ ತೆಗ್ಗಲ್ಲ, ಇಂತು ಹೃದಯ ಗುಹಾ. ಅದು ಗರ್ತಂ ಅಂದ್ರೆ ಹೃದಯ ಗುಹಾ ನಿವಾಸಂ. ಯುವಾನಂ ಮೃಗಂ ನ ಭೀಮಂ ಸಿಂಹಮಿವ ಭೀಷಣಂ. ಯುವಾನಂ ಒಳ್ಳೆ ತರುಣರಂತೆ ಇರ್ತಕ್ಕಂಥ ಒಂದು. ಮೃಗನ್ನ ಭೀಮ ನ ಅಂದ್ರೆ ಇದು ಯುವ ನಕಾರ. ಯುವ ಅಂದ್ರೆ ಸಿಂಹದಂತೆ ಭೀಷಣನಾದವ. ಉಗ್ರಂ ಉಗ್ರಾಣಂ ದೈತ್ಯಾನಾಂ. ನೋಡಿ, ಉಗ್ರ ಅಂದ್ರೆ ಉಗ್ರ ದೈತ್ಯರು. ದೈತ್ಯ ಉಪಹಂತಾರಂ ಸಂಹಾರ ಮಾಡುವವ. ನಹರಿಂ ಸ್ತುಹಿ ಸ್ತೌಷಿ. ನೀ ನರಸಿಂಹದೇವ ಸ್ತೋತ್ರ ಮಾಡಲಿಕ್ಕತ್ತೀರಿ. ಸ ಏವಂ ತವಾನಃ ತ್ವಂತಂ ಸ್ವಂ. ನೋಡಿ, ಈ ರೀತಿಯಾಗಿ ನರಸಿಂಹದೇವರನ್ನು ಸ್ತೋತ್ರ ಮಾಡತಕ್ಕಂಥ ನೀನು ಚರಿತ್ರೆ ಸ್ತೋತ್ರೆ ನಿನ್ನನ್ನು ಸ್ತೋತ್ರ ಮಾಡತಕ್ಕಂಥವನನ್ನು ನೋಡಿ. ಚರಿತ್ರೆ ಸ್ತೋತ್ರೆ ತ್ವಾಂ ಸ್ತುವಂತಂ ಮೃಡಯ ಸುಖಯ ತೇ ಸೇನಾಶ್ಚ ಅಸ್ಮಾದ್ ಅನ್ಯಮೇವ ನಿವಪಂತು ನಂತು. ನಿನ್ನ ಸೇನಾ ಅದರ ಭೂತ ಪ್ರೇತ ಪಿಶಾಚಾದಿಗಳು ಅವರೂ ಕೂಡ ನಿವಪಂತು ಅಂದ್ರೆ ನಮ್ಮ ವಿಘ್ನಗಳನ್ನು ನೀವು ನಾಶ ಮಾಡಿ. ಒಟ್ಟು ಈ ಸ್ತೋತ್ರ ಏನು ಬಂತು? ಹೃದಯ ಗುಹೆಯಲ್ಲಿ ಆವಾಸ ಮಾಡಿದ ನರಸಿಂಹದೇವರ ಸ್ತೋತ್ರವನ್ನು ನಿರಂತರ ಮಾಡುವ ಹೇ ಮಹಾದೇವರೇ, ತ್ವಾಂ ಸ್ತುವಂತಂ. ನಿಮ್ಮನ್ನು ಸ್ತೋತ್ರ ಮಾಡತಕ್ಕಂಥ ನಮ್ಮನ್ನು ನೀವೇನು ಮಾಡ್ರಿ? ಏನು ಮಾಡ್ರಿ? ನೊಳಯ ಸುಖಯ ಸುಖವನ್ನು ಕೊಡ್ರಿ ನಮಗೆ. ತೇ ಸೇನಾಶ್ಚ ನಿಮ್ಮ ಸೈನ್ಯದಲ್ಲ
ಅಸ್ಮದ ಅನ್ಯಮೇವ ನಿವಪಂತು, ನಮ್ಮನ್ನು ಪೀಡಿಸ್ತಕ್ಕಂತಹ ಶತ್ರುಗಳನ್ನು ನಾಶ ಮಾಡಲಿ. ಮಹಾದೇವರ ಸ್ತೋತ್ರ ಹೋದು, ನರಸಿಂಹದೇವರ ಸ್ತೋತ್ರ ಹೋದು. ನಮ್ಮ ಒಳಗಿದ್ದ ಶತ್ರುಗಳನ್ನು ನಾಶ ಮಾಡಲಿ. ನಮ್ಮ ಶತ್ರುಗಳು ಯಾರು ಅಂದ್ರೆ ಮನಸ್ಸಿನೊಳಗೆ ಎಷ್ಟೆಷ್ಟು ಕೆಟ್ಟ ವಿಚಾರ ಬರ್ತಾವಲ್ಲ, ಅದ ನಮ್ಮ ಶತ್ರುಗಳೇ ಅವರು. ಅವನನ್ನು ನೀವೇನು ಮಾಡಲಿ, ನಿಮ್ಮ ಅನುಗ್ರಹ ಮಾಡಿ ಕಂಟ್ರೋಲ್ ಮಾಡಿ. ನೀವೆಂಥವರು ಅಂತ ಕೇಳಿದರೆ ಯಾವಾಗಲೂ ಸ್ತೋತ್ರವನ್ನು ಮಾಡ್ತಕ್ಕಂಥ ಸ್ತುವಂತಂ ಚರಿತ್ರೆ. ಸ್ತುಹಿ ಅಂದ್ರೆ ಅವ್ರಿಗೆ ಸ್ತೋತ್ರ ಮಾಡು ಅಂತ ಹೇಳಿ ಮಾಡೋಂಥ ರುದ್ರನಿಗೆ ಮಾಡ್ರಿ. ಈಗ ಯೋಗಿದ್ದ ಸ್ತುಹಿ ಸ್ತುತಂ ಹೇ ರುದ್ರ ಸಂಬೋಧನ ಪ್ರಸಿದ್ಧಂ. ಇನ್ನೊಮ್ಮೆ ಹೇಳ್ತಾರೆ, ರುದ್ರ ತ್ವಂ ಶ್ರುತಂ, ನೀ ಎಂಥ ಪರಮಾತ್ಮ ಸ್ತೋತ್ರ ಮಾಡ್ತಕ್ಕಂಥದ್ದಾಗ್ತಾ ಇದ್ದೀರಿ. ತಮ್ಮ ಸ್ತುಹಿ ಸ್ತುತಂ, ವೇದ ಪ್ರಸಿದ್ಧನಾದ ಗತ್ತ ಸದಂ, ಹೃದಯ ಗುಣದೊಳಗಿದ್ದ ಯುವಾನಂ, ಒಳ್ಳೆ ತರುಣನಂತೆ ಇರುವ, ಮೃಗಂ ನ ಶಿವದಂತೆ ಇರುವ, ಭೀಮಂ ಭಯಂಕರನಾದ, ಉಗ್ರಂ ಉಗ್ರಾಣಂ ದೈತ್ಯಾನಂ ಉಪಾತ್ಮಂ, ಉಗ್ರಾದಂತಹ ದೈತ್ಯರ ಸಂಹಾರವನ್ನು ಮಾಡುವ, ನಹರಿಂ ಸ್ತುತಿಂ ಸ್ತೌಷಿ, ಸ್ತೋತ್ರ ಮಾಡ್ತಾ ಇದ್ದೀವಿ. ಸ ಏವಂ ತವ ಸವಾನಃ ಸ್ತುವಂತಂ, ಈ ರೀತಿಯಾಗಿ ಸ್ತೋತ್ರ ಮಾಡುವ ನೀನು ಅಂತ ಅರ್ಥ. ಏವಂ ಸ್ತವಾನಂ ಅಂತ, ಈಗ ಸ್ತೋತ್ರ ಮಾಡುವ ನೀನು, ಚರಿತ್ರೆ ಸ್ತೋತ್ರೆ ತಾಂ, ನಿನ್ನನ್ನು ಸ್ತೋತ್ರ ಮಾಡುವ ನಮ್ಮಗಳನ್ನು ಸುಖಪಡಿಸು. ಮತ್ತು ನಿನ್ನ ಸೈನ್ಯದಲ್ಲ ಮನಸ್ಸಿನ ವೃತ್ತಿಗಳು ಅವರೆಲ್ಲದನ್ನು ನಿವಪಂತು, ನಾಶ ಮಾಡು, ಕೆಟ್ಟದ್ದನ್ನು ನಾಶ ಮಾಡು. ರುದ್ರದೇವರ ಸ್ತೋತ್ರ, ಮಹಾದೇವರ ಸ್ತೋತ್ರ ಹೌದು. ರುದ್ರಾಂತರ್ಗದ ಲಕ್ಷ್ಮೀ ನರಸಿಂಹ ಅಂತ ಅಂತಕ್ಕಂಥವ್ರು ಆಗ್ತಾ ಇದ್ದಾರೆ ದಾಸರು. ಇದರದೇ ಮಹಾದೇವ ರುದ್ರು ಬೇರೆ, ರುದ್ರು ಮಹಾದೇವ ಬೇರೆ. ನಿಮ್ಗೆ ಹೆಂಗ ನೋಡು, ಒಂದೇ ಇಬ್ಬರು ಮಹಾದೇವ್ರ ಒಂದೇ ಆದರೆ ಮುತ್ಯಾನ ಮತ್ತು ಮೊಮ್ಮಗ ಒಂದೇ ಆಗ್ತದೆ. ಈಗ ಮಹಾದೇವ್ರು ಯಾರ ಮಗ? ಬ್ರಹ್ಮದೇವ್ರು ಯಾರ ಮಗ? ವಿಷ್ಣು ಪರಮಾತ್ಮ. ಮತ್ತು ವಿಷ್ಣು ಪರಮಾತ್ಮನ ಅವತಾರ ನರಸಿಂಹದೇವರು. ಮೊಮ್ಮಗ ಆದ್ರೆ ಮಹಾದೇವ ರುದ್ರು ಒಂದೇ ಮಹಾದೇವ ರುದ್ರು ಆಗಾಳ ಏನು ಕೇಳಿದ್ರೆ ಈ ಮಹಾ ಶಬ್ದದಿಂದ ನನ್ನ ಕರ್ಣ ದೋಷ ಅದಕ್ಕೆಂದು ಹೇಳ್ಯಾರ, ಗುರುಗಳು ಹೆಂಗಿರ್ಬೇಕಂದ್ರೆ ಕರ್ಣಪಾಠವಿರುತ್ತೆ. ಶ್ರೇಷ್ಠವನ್ನು ಕೇಳೋದು, ನಾವೊಂದು ಹೇಳೋದು. ಮಹಾದೇವ ಕರೆಕ್ಟ್ ನೀವು ಹೇಳಿ. ಮಹಾದೇವ ರುದ್ರದೇವರು ಮಹಾದೇವ, ನರಸಿಂಹದೇವರು ಒಂದು ದೇವರು ಒಂದೇ ಬರೋಬ್ಬರ ಹೇಳಿ. ಅಲ್ಲ, ಅದು ಕೂಡ ಮಹಾದೇವ, ಮಹಾ ಈ ಶಬ್ದ ಉಚ್ಚ ಅಂತ ತಗೊಂಡ್ರೆ ಇವ್ರಿಗೂ ನಮ್ಮ ವಿಷ್ಣು ಸರ್ವಶಬ್ದವಾಚ್ಯ, ಸರ್ವಶಬ್ದವಾಚ್ಯ. ಆ ವ್ಯವಹಾರದಲ್ಲಿ ಮಹಾದೇವ ಅಂದ್ರೆ ಶಿವ ಅಂತ, ಶಿವ ಅಂತೆ ವಿಷ್ಣುಗೂ ಅನ್ಬೋದು. ಅಲ್ಲ, ರುದ್ರ ಶಬ್ದನೇ ಮತ್ತು ಪರಮಾತ್ಮನಲ್ಲಿ ಈ ರೀತಿಯಾಗಿ ಎರಡನೇ ಮಂತ್ರವನ್ನು ಏನ್ ಗೊತ್ತಾಯ್ತಪ್ಪ? ಅಲ್ಲ, ಒಟ್ಟಾರೆ ಈ ಮಂತ್ರ ಹೇಳಿ ಮಾಡಿದ್ರೆ ಕಮಾಯಿತೇನು ಹೇಳಿದ್ರೆ ತಾವಕತೆಯ ಪಾರತಂತ್ರ. ನೀ ಪರಮಾತ್ಮನನ್ನು ಸ್ತೋತ್ರ ಮಾಡ್ತೇವೆ ಅಂದ್ಮೇಲೆ ನೀ ಭಕ್ತ, ಅವನ ಸ್ವಾಮಿ, ಪರತಂತ್ರ. ಇದು ಮೊದಲನೇ ಮಂತ್ರದಿಂದ ನೀನು ಭಗವಂತ ಅನುಗ್ರಹದಿಂದ ಪದವಿ ಪಡೆದಿದ್ದಿ, ಪಾರತಂತ್ರ. ಸ್ತೋತ್ರ ಮಾಡ್ತಿದ್ದಿ, ಪಾರತಂತ್ರ. ಮತ್ತಿಲ್ಲ, ಇದು ಮೂರನೇದ್ದು ರುದ್ರಶ್ಯ ಮಂತ್ರ. ಇತ್ತನೇನ ಅಜ್ಞಾನತ್ವಂ ಪಾರತಂತ್ರಂ ಮೃತಿಶ್ಚ. ನೋಡಿ, ಇದರೊಳಗೆ ಮಂತ್ರ ಅಜ್ಞಾನ, ಪಾರತಂತ್ರ, ಮೃತಿ, ಮರಣ ಮೂರು ಕಾಣುತ್ತೆ. ಹಂಗೆ ಆರೋಪಿತಂ ಧನುರ್ಹನ, ಆರೋಪಿತಂ ಧನುರ್ಹನಾವಷ್ಟಭ್ಯಾಂ ಅವಸ್ಥಿತಸ್ಯ ರುದ್ರಸ್ಯ ಶಿರೋಚ್ಛಾಯಾಂ ಕಾಮರೂಪೇಣ ಧನೇನ ಚಿನ್ನಾಯಾಂ ಉತ್ಕ್ಷಿಪ್ತಾ ಧನುಃ ಹರಸ್ನಿ ಉದ್ವಿಪೇಶ ಚಿಚ್ಛೇದ. ಒಂದು ಪೌರಾಣಿಕ ಕಥೆ ಅಷ್ಟೇ ಅಲ್ಲ, ವೈದಿಕ ಕಥೆ ಅಂತ. ವೈದಿಕ ಕಥೆ
ಏನು ವೈದಿಕತೆ ಏನಪ್ಪ ಕೇಳಿದ್ರೆ ರುದ್ರಸ್ಯ ಆರೋಪಿತಂ ಧನು ಹನೋ ಅವಷ್ಟಭ್ಯ. ಈಗ ಧನು ಏನದ ನೋಡಿ ರುದ್ರದೇವ ಧನಸ್ಸು ಹಿಂಗೆ ಗದ್ದಕ್ಕೆ ಹಿಂಗೆ ಧನಸ್ಸು ಹಿಂಗಿಟ್ಟು ಅದನ್ನು ಇದು ಮಾಡ್ಕೊತೀವಿ ಬಿಲ್ಲು ಹಿಂಗೆ ಹಿಡೋದು ಹಿಂಗೆ ಜಗ್ಗಿ ಕಟ್ಟಲಿಕ್ಕೆ ಗದ್ದಕ್ಕಿದು ಆ ಧನಸ್ಸಿನ ಇದು ಚೂಪ್ ಹಾಕಿ ಹಿಂಗೆ ಹಿಡ್ಕೊಂಡು ಮಾಡ್ತಾರೆ. ಅಂದರೆ ಆರೋಪಿತಂ ಧನು ಹನೋ ಅವಷ್ಟಭ್ಯ ಅವಸ್ಥಿತಸ್ಯ ರುದ್ರಸ್ಯ. ಹನು ಅಂದರೆ ಗದ್ದಕ್ಕೆ ಅವಷ್ಟಭ್ಯ ಹಚ್ಚಿ ರುದ್ರದೇವರು ಧನುಸ್ಸನ್ನು ಕಟ್ಟಲಿಕ್ಕೆ ಶಿರೋಜ್ಜಾಯ ಕಾಮರೂಪೇಣ ಇಂದ್ರೇಣ ಚಿನ್ನಾಯ. ಅವಾಗ ಕಾಮರೂಪನಾದಂಥ ಇಂದ್ರ ಹುಳ ಆಗಿ ಬಂದು ಏನು ಮಾಡಿದ, ಆ ಕೆಳಗಿನ ಏನು ದಾರದಲ್ಲ ಕಟ್ ಮಾಡಿದ. ನೋಡಿ ಹಿಂಗೆ ಮಾಡಿದ್ದು ಕಟ್ ಅದು ಏನಾಗ್ತದೆ ಹೇಳ್ತಾರೆ, ಕಟ್ ಜೋರು ಬೆಳೀತು ಅದೇ ರುಂಡು ಹಾಗೆ ಅದೇ ಶಿರಸ್ಸು ಹಾಗೆ ಎಂದು ರುದ್ರಸ್ಯ ಶಿರೋ ಛಾಯಾಂ ಎಂದರೆ ಕಾಮರೂಪೇಣ ಇಂದ್ರೇಣ ಚಿನ್ನಾಯಾಂ ಉತ್ಕ್ಷಿಪ್ತ ಮೇಲೆ ಹೋಯ್ತು. ಧನು ಆರತ್ಯುತ್ಪಿಪೇತ ಚಿಚ್ಛೇದ ಅಂತೂ ಧನುಸ್ ಏನು ಮಾಡಿತು, ಅವನ ರುಂಡವನ್ನು ಮೇಲೆ ಹಾರಿಸಿತು ಅಂತ ಈ ವೇದ ಹೇಳ್ತು. ಇಂದ್ರಂ ದೇವಂ ಅದ್ಭಕಸ್ಯ. ವೇದದ ಕಥೆನೋ ಯಾವ ಪುರಾಣ? ವೇದನಾಗಿ ಇದನ್ನೇ ಪುರಾಣ ಹೇಳಿರ್ತಾರೆ. ಅದು ವೇದ ಕಥೆಯನ್ನೇ ಪುರಾಣ ವಿಸ್ತಾರ ಮಾಡಿ ಹೇಳಿದ್ರು. ಮತ್ತು ಪುರಾಣ ಕಥೆ ವೇದ ಹೇಳ್ಬೋದು ನೋಡಿ. ವಂಬಳಿ ರೂಪೇಣ ಅಂದರೆ ಕೀಟ ರೂಪೇಣ ಧನುರತ್ನ ಧನುಷ ಕೋಟಿ ಧನುಷ್ಯನ ಮೇಲ್ಭಾಗವನ್ನು ಕಳೆದರು. ಇದರಿಂದ ಏನಾದ್ರು ಗೊತ್ತಂದ್ರೆ 3 ಗುಣಗಳು ಕಾಣಿಸ್ತಾವೆ. ಅಜ್ಞತ್ವ, ಇದು ಮುಂದೆ ನಾವು ಸಾಯಬೇಕಂತ ಗೊತ್ತೇ ಇರಬೇಕು. ಪಾರತಂತ್ರ್ಯ, ಮೃತಿ, ಮರಣ, ಈ 3 ದೋಷಗಳು ಇದ್ರೊಳಗೆ ಈ ಮಂತ್ರೊಳಗೆ ಕಾಣಿಸ್ತಾವೆ. ರುದ್ರದೇವರಿಗೂ ಯಾವಾಗರೆ ಇದು ಆಗ್ತದೆ. ಮರಣ ಅಂದ್ರೆ ರುಂಡು ಹೋಗ್ತದ, ಮತ್ತೆ ಪುನಃ ಜಪ ಮಾಡ್ತಾರ ಬರ್ತದ. ಎಂತೆಂತ ಬಂದು ಇವರಿಗೆ ಇನ್ನೊಬ್ಬರಿಗೆ ಮರಣ ಹೋಗ್ತಾವ್ರು, ಇವರಿಗೆಲ್ಲಿ ಮರಣ ಛೇದನಾಂಕ ಆಗ್ತದೆ. ಮತ್ತು ಪಾರತಂತ್ರ್ಯ ಈ ಆರೋಪಿತಂ ಧನು ಹನೋ ಅವಸ್ಥಿತಸ್ಯ ರುದ್ರಸ್ಯ ಶಿರೋಜ್ಜಾಯ. ಅಂದರೆ ಮಹಾದೇವರು ಭೌತಿಕ ದೇಹ. ಇನ್ನೊಂದು ಆ ಕಾಲಕ್ಕೆ ನೋಡಿ ಎಷ್ಟು ಮಹಾದೇವರು ಇನ್ನೊಬ್ಬರ ಮೃತ್ಯು ಹೋಗ್ತಾವೆ. ಮೃತ್ಯುಂಜಯಾತ್ಮಕ ಮಹಾದೇವರು ಅವ್ರಿಗೆಲ್ಲೇ ಮರಣ, ಅವ್ರಿಗೆ ಮರಣಾದಿಗಳಿಲ್ಲ, ಇನ್ನೂ ಮರಣಾದಿಗಳಿಲ್ಲ. ಈ ಘಟನೆಯಿಂದ ಒಂದೇನು ಗೊತ್ತಾಗ್ತದೆ, ಭೌತಿಕ ದೇಹದ ನಾಶ ಅವರಿಗೆ ಒಮ್ಮೊಮ್ಮೆ ಆಗ್ತಿರ್ತದೆ. ಮತ್ತು ಪಾರತಂತ್ರ್ಯ ಇದು ತಾರತಮ್ಯ ಭಾಳ ಕೆಳಗಿದೆ, ಭಾಳ ಕೆಳಗಿದೆ. ಒಳಗೆ ಆ ಕಾಲಕ್ಕೆ ನೋಡ್ರಿ ಇದರಲ್ಲಿ ಪರಮಾತ್ಮ ಮಾಡಿಸ್ತಾರೆ. ಇನ್ನು ಕುಮಾರ ಎಂಬ ಮಂತ್ರ ಇತನೇನ ಪಾರತಂತ್ರ್ಯ ಮತ್ತು ಜನಿ ಹುಟ್ಟುವುದು ಎರಡು. ಹೇ ರುದ್ರ ಕುಮಾರ ಪುತ್ರೋ ಭವಾನ್ ಜಗದ್ವ್ಯಾಮೋಹನಾಯ ಕೈಲಾಸಮುಪಯಂತಂ ತ್ವಾಂ ವಂದಮಾನಂ ಪಿತರಂ ಕೃಷ್ಣಂ ಪ್ರತಿ ನನಾಮ. ರುದ್ರದೇವರೇ ಕುಮಾರ ಪುತ್ರ, ನಿಮ್ಮ ಮಗ ಕುಮಾರ. ಭವಾನ್ ಜಗದ್ವ್ಯಾಮೋಹನಾಯ ಜಗತ್ತಿಗೆ ಮೋಹನ ಮಾಡುವ ಸಲುವಾಗಿ ಕೈಲಾಸಂ ಉಪಯಂತಂ ಕೈಲಾಸಕ್ಕೆ ಬಂದ. ತ್ವಾಂ ವಂದಮಾನ ಪಿತರಂ ಈ ನಮಸ್ಕಾರವನ್ನು ಮಾಡುವ ಪಿತರಂ ಕೃಷ್ಣಂ ಪ್ರತಿ ನನಾಮ ನಮಸ್ಕಾರ ಮಾಡಿ. ತೇನ ಸುತಃ ತ್ವಂ ಆ ಕೃಷ್ಣ ಪರಮಾತ್ಮನಿಂದ ಸ್ತುತನಾದ ನೀನು ಪೂರೇಹೇ ಪುರುಷಾರ್ಥಾಯ ದಾತಾರಂ ಸತ್ಪತಿಂ ಗಣೇಶಿ ಸ್ತೌಷಿ ಸ್ತೋತ ಏವಂ ಭೂತಸ್ತ್ವಾಂ ಅಸ್ಮಾಭಿಃ ಸ್ತುತಃ ಅಸ್ಮೇ ಅಸ್ಮಭ್ಯಂ ಭೇಷಜಾನಿ ಸಂಸಾರಾಖ್ಯ ಆದಿ ನಿರಸನಾನಿ ಜ್ಞಾನಾನಿ ರಾಸಿ ದದಾಸಿ. ಪಾರತಂತ್ರ್ಯ ಜನಿಷ್ಯ. ಇದರಿಂದ ಪಾರತಂತ್ರ್ಯ ಮತ್ತು
ಜನಿ ಬರ್ತದೆ. ನೀನು ಸ್ವಯಂ ಕೃಷ್ಣ ಪರಮಾತ್ಮ ನಮಸ್ಕಾರ ಮಾಡಿದೆ. ಹರಿವಂಶ ಒಳಗೆ ಕೃಷ್ಣ ಪರಮಾತ್ಮ ಮಕ್ಕಳನ್ನು ಪಡೆಯುವ ಸಲುವಾಗಿ ಕೈಲಾಸಕ್ಕೆ ಹೋಗ್ತಾನೆ. ಅಲ್ಲಿ ನಮಸ್ಕಾರ ಮಾಡೋಂಗೆಲ್ಲ ಪೂಜಾದಿಗಳು ಮಾಡ್ತಾರೆ. ಋಷಿ ಮುನಿಗಳು ಮುಂದೆ ಮಹಾದೇವರು ಹೇಳ್ತಾರೆ, ಇವ ಸಾಕ್ಷಾತ್ ಜಗತ್ಪಿತ ಇವ ನಾರಾಯಣ, ನಾಯನ ಮಕ್ಕಳು ಕೊಡ್ತಾನೆ ಇವಾಗ. ಕೃಷ್ಣ ಹೇಳ್ತಾನೆ, ಇಲ್ಲ, ಜಗತ್ತಿನೊಳಗೆ ಮಾನವರಿಗೆ ಸಂತಾನ ಬೇಕಾದವರು ನಿನಗೆ ಒಂದು ಶರಣಾಗತರಾಗಬೇಕು, ಅದಕ್ಕೆ ನಾನು ಮಾಡಲಿಕ್ಕೆ ನಾವು ಹೇಳ್ತಾನೆ. ಅಂತೂ ಏನಾಯ್ತು, ಖರೇ ನಮಸ್ಕಾರ ಮಾಡಿದ ರುದ್ರದೇವರು, ನಾಟಕ ಮಾಡಿದವರು ಕೃಷ್ಣ ಪರಮಾತ್ಮ. ಜಗತ್ಪಿತ ಪರಮಾತ್ಮ ಇದ್ದ ಏನ್ರಿ, ಪಿತರಂ ಕೃಷ್ಣಂ ಪ್ರತಿ ನನಾಮ ತೇನ ಸ್ತುವನ್ ಸ್ತುತಃ ತ್ವಂ ಪೂರೇ ಪುರುಷಾರ್ಥ. ಆ ಪರಮಾತ್ಮನಿಂದ ಸ್ತುತನಾದ ನೀನು ಪುರುಷಾರ್ಥವನ್ನು ಕೊಡುವ ಕೃಣೀಶೆ ಸ್ತೌಷಿ ಸ್ತುತವಾನಸಿ. ನೋಡಿ, ನೀನು ಆ ಮಹಾಪರಮಾತ್ಮನಿಗೆ ಸ್ತೋತ್ರ ಮಾಡಿದೆ ಅಲ್ಲಿ ಸಾಕಷ್ಟು. ಅದಲ್ಲ ಇವತ್ತು ಹರಿವಂಶದಾಗ ಕೃಷ್ಣ ಪರಮಾತ್ಮನಿಗೆ ಮಹಾದೇವ ಸ್ತೋತ್ರ ಮಾಡಿದ್ದದ ಕೃಷ್ಣ ಮಾಡಿದ್ದು ಅದು ಬರೀ ನಿರ್ಣಯ ಮಾಡಿ ಹೇಳ್ತಾನೆ. ಅವನ ಲೋಕ ವಿಡಂಬನ ನನಗೆ ಮಾಡಿ, ನಾನು ನಾಟಕ ಮಾಡಿಲ್ಲ, ನಾನು ಕರೆ ಮಾಡಿದಂತ. ಇದೆಲ್ಲ ನೋಡಿದಾಗ ಏನಾಗ್ತದೆ, ಈ ಮಂತ್ರದಿಂದ ಇವರಿಗೆ ಯಾರಿಗೆ ಮಹಾದೇವನಿಗೆ ಪಾರತಂತ್ರ್ಯ ಮತ್ತು ಜನಿ ಯಾಕೆ ಅವನ ಅಪ್ಪೇವ. ಕೃಷ್ಣ ಪರಮಾತ್ಮ ಮಹಾದೇವರ ಅಪ್ಪ ಆಗಬೇಕು, ಅಪ್ಪ ಮೊಮ್ಮಗ ಆಗಿದ್ರು ವ್ಯತ್ಯಾಸ. ಜನಿ ಆಯಿತು ಮತ್ತು ಸ್ತೋತ್ರ. ತವಶ್ರಯ ಇತ್ಯನೇನ ಈ ಮಂತ್ರದಿಂದ ಪರಾಧೀನ ಪದ ಪ್ರಾಪ್ತಿ, ಜನಿ ಪರಾಧೀನ ಪದ ಪ್ರಾಪ್ತಿ ಮತ್ತು ಜನ್ಮ. ಹೇ ರುದ್ರ, ಯತ್ ಏಭ್ಯಸ್ತೆ ಜನಿ ಜನ್ಮ ಅಭೂತೆ ಮರುತೋ ಬ್ರಹ್ಮಣಃ ಅತೀತವರ್ತಮಾನಸ್ತವಶ್ರೇ ಸಂಪದೆ ಸುಂದರಂ ಚಿತ್ರಂ ಆಶ್ಚರ್ಯಂ ಉಪಮಂ ಉಪಸಮೀಪೆ ಮಾ ಲಕ್ಷ್ಮೀ ಯಚ್ಚ ಸಂವನುಕೃತಂ. ಈಗ ಹೇ ರುದ್ರದೇವರೇ, ಯತ್ ಏಭ್ಯ ತೇ ಜನಿಮ, ರುದ್ರದೇವರೇ ಯಾರಿಂದ ನೀವು ಹುಟ್ಟಿದಿರಿ, ಯಾರಿಂದ ಬ್ರಹ್ಮದೇವ. ಏಭ್ಯ ತೇ ಜನಿಮ ಜನ್ಮ ಅಭೂತ ತೇ ಮರುತಃ ಬ್ರಹ್ಮಣಃ ಅತೀತ ವರ್ತಮಾನ, ಹಿಂದಿನ ಬ್ರಹ್ಮ ತವಶ್ರಯೇ ನಿನ್ನ ಸಂಪತ್ತಿಗಾಗಿ ಸುಂದರಂ ಆಶ್ಚರ್ಯಂ ಉಪಮಂ ಸಮೀಪದಲ್ಲಿ ಮಹಾಲಕ್ಷ್ಮೀ ಯಸ್ಯ ಸಂವನಕ ಲಕ್ಷ್ಮೀದೇವಿ ಯದ್ ವಿಷ್ಣೋ ಪದಂ ವರ್ಜಯಂತ ಶೋಧವಂತ ಶಾಂತವಂತ. ಆ ವಿಷ್ಣು ಪರಮಾತ್ಮನ ಪಾದವನ್ನು ಬ್ರಹ್ಮದೇವರು ಅಭಿಷೇಕ ಮಾಡಿದರು. ನೀನು ಯಾವ ಬ್ರಹ್ಮದೇವರಿಂದ ಹುಟ್ಟಿದೆಯೋ ಆ ಬ್ರಹ್ಮದೇವರು ಲಕ್ಷ್ಮಿಯಿಂದ ಪಾದವನ್ನು ಒತ್ತಿಸಿಕೊಳ್ಳುವ ಭಗವಂತನ ಪಾದವನ್ನು ಅಭಿಷೇಕ ಮಾಡಿದರು. ಯಾರು? ಬ್ರಹ್ಮದೇವ. ಏನು ತತ್ವಯ ಹೃದಯ ನಿಧಾಯಿ, ಅಂಥ ವಿಷ್ಣು ಪರಮಾತ್ಮನ ಹೃದಯ ಒಳಗೆ ಇಟ್ಟುಕೊಂಡು ಪೂಜೆ ಮಾಡಿದ್ದೀವಿ. ಅಂದರೆ ಎಷ್ಟೇ ಬ್ರಹ್ಮದೇವರಿಂದ ಪೂಜಿತನಾದ ವಿಷ್ಣು ಪರಮಾತ್ಮನನ್ನ ನೀ ಹೃದಯ ಒಳಗೆ ಇಟ್ಟುಕೊಂಡು ಪೂಜೆ ಮಾಡಿದ್ವಿ. ತೇನ ಕಾರಣೇನ ತ್ವಂ ಗೋನಾಂ ಗವಾಂ ಮಧ್ಯೆ ಗುಹ್ಯಂ ನಾಮ ನಾರಾಯಣಾದಿಕಂ ಪಾಚಿ ಜಪೋಪದೇಶ ಜನ ಪಾಲಯತಿ. ಅದಕ್ಕೆ ನೀನು ಮಾಡ್ತೀವಿ ಜಗತ್ತಿನೊಳಗೆ ಗವಾಂ ಮಧ್ಯೆ ಎಲ್ಲ ಶಬ್ದಗಳ ಮಧ್ಯೆ ನಾರಾಯಣಾದಿಕಂ ಪಾಚಿ ಜಪೋಪದೇಶ ಜನ ಪಾಲಯತಿ. ನಾರಾಯಣಾದಿ ಜಪವನ್ನು ಮಾಡೋದನ್ನು ನೀವು ಪಾಲನೆ ಮಾಡಲಿಕ್ಕೆ. ಅಹಂ ಇತ್ಯನೇನ ಮೃತಿ ಅಹಂ ಬ್ರಹ್ಮದ್ವಿಷೇ ಬ್ರಹ್ಮದ್ವಿಷಾಂ ದೈತ್ಯಾನಾಂ ಶರವೇ ಹಂಸಕಾಯ. ನಾನು ಲಕ್ಷ್ಮೀ ಹೇಳ್ದ, ದೈತ್ಯರನ್ನು ಸಂಹಾರ ಮಾಡಲಿಕ್ಕೆ ನಾನು ರುದ್ರದೇವರಿಗೆ ಕೈಯಾಗ ಧನುಸ್ಸನ್ನು ಕೊಟ್ಟೆ. ಅಹಂ ರುದ್ರ ಗುಜರಾತ್ ಬ್ರಹ್ಮದ್ವಿಷೇ. ಬ್ರಹ್ಮದ್ವಿಷೇ ಯಾರು? ಬ್ರಹ್ಮದ್ವಿಷಾಂ ದೈತ್ಯಾನಾಂ ಶರವೇ ಹಂಸಕಾಯ ಹಂಸಕಂ ರುದ್ರಾಯ ರುದ್ರಂ ಹಂತವೇ ಹಂತಮೇವ ಪ್ರಲಯ ರುದ್ರಾತನೋಮಿ. ಈ ಪಿನಾಕರ್ ಅನ್ನುವಂಥದ್ದೇನು ಧನುಷ್ಯ ಅದು ಅವನು ಸಿಕ್ಕಿದ್ದು ಬೇರೆ ಕಥೆ ಹೇಳ್ತಾನೆ. ಇವರಿಗೆ ಅದೇ ಕೊಟ್ಟದ್ದೆಲ್ಲದೆ ಲಕ್ಷ್ಮೀ ಧನುಸ್, ಇದೊಂದು ಧನುಸ್ ಬೇರೆ ಕೊಡೋದು ಕೊಡ್ತಾರೆ. ಇನ್ನು ಯಂಕಾಮಯ ತಂತ ಮುಗ್ರಂ ಕ್ರಮ ಯಾದಂಕ
ಇಚ್ಛಾ ಮಾಡ್ತೀನಿ ನನ್ನ ಲಕ್ಷ್ಮಿ ಅಂತ ನಾ ಯಾರ್ಯಾರು ಇಚ್ಛಾ ಮಾಡ್ತಾ ಅವನಿಗೆ ಬ್ರಹ್ಮ ಪಟ್ಟ ಕೊಟ್ಟು ರುದ್ರ ಪಟ್ಟ ಕೊಡ್ತಾನೋ ತಮ್ಮ ಸಮೇಧಾಂಕರು ಅಂಬಣಿ ಸ್ವಲ್ಪೊಳಗೆ ಲಕ್ಷ್ಮೀದೇವಿಯು ಪದದಾತ್ರ್ಯ ಪದವನ್ನು ಕೊಡುವು ಮೇ ಇತ್ತನೇನ ಅತೀತನಾಗತ ವರ್ತಮಾನ ಗುಹ್ಯಭಿಮಾನೋ ದೇವ ರುದ್ರ ನಾ ಅಸ್ಮಾಕಂ ಉಪಾಸ್ಯಂ ಋತಂ ಜ್ಞಾನರೂಪಂ ಬ್ರಹ್ಮ ಮಾಗುಹೋ ನ ಜ್ಞಾತವಂತಃ. ಅಂದ್ರೆ ಮನುಷ್ಯನ ಗುಹೇಂದ್ರಿಯ, ಅದಕ್ಕೆ ಈಶ್ವರ ಲಿಂಗ ಅಂತಾರೆ. ಈ ಗುಹೇಂದ್ರಿಯಕ್ಕೆ ನಿಯಾಮಕನಾಗಿರತಕ್ಕಂಥ ರುದ್ರದೇವರು ಏನ್ರೆ ಅಮೃತ ಸ್ವರೂಪಿಯಾದ ಪರಬ್ರಹ್ಮನನ್ನು ಪೂರ್ಣವಾಗಿ ತಿಳಿಯಲಿಲ್ಲ. ಶಿಷ್ಣ ದೇವತಾ ಅಂತ, ಅದು ಲಿಂಗ ದೇವತಾ. ಘ್ನನ್ನಿತ್ತನೇನ ಮೃತಿ ಗುಹ್ಯ ಅಭಿಮಾನಿ ದೇವಾನ ಘನ್ ಈಶ್ವರೋ ವರ್ಪಸ ಬಲೇನ ಸರ್ವಂ ಅಭಿಭೂತಮ. ಸಾಕ್ಷಾತ್ ಪರಮಾತ್ಮ ಈ ಗುಹ್ಯ ಇಂದ್ರಿಯಕ್ಕೆ ಅಭಿಮಾನಿಯಾದಂಥ ರುದ್ರದೇವರನ್ನು ತೋರಿಸಿದನು ಅಂತ. ಏಕೋ ರುದ್ರಾವತ ಏಕೋ ನಾರಾಯಣ ಆಸೀತ್, ಅದು ಗೊತ್ತಿದೆ ಎಲ್ಲರಿಗೂ. ತೇಷಾಂ ಇತ್ಯಾದಿ ವಾಕ್ಯ ಪಾರತಂತ್ರ ತೇಷಾಂ ದೇವಾನಾಂ ಯಶೋ ವೈಷ್ಣವಂ ಮಖಂ ವಿಷ್ಣುಮಖೆ. ಒಂದು ವಿಷ್ಣು ಪರಮಾತ್ಮನ ಯಜ್ಞ ಮಾಡ್ತಿದ್ರು. ತೇಷಾಂ ಪಶುತ್ವೇನ ನಿಯುಕ್ತಂ ರುದ್ರಂ ಆರ್ಛತ್ ಪ್ರಾಪ್ತವಂತ. ಯಜ್ಞಕ್ಕೆ ಪಶು ಬೇಕಲ್ಲ, ರುದ್ರದೇವನೇ ಪಶುವನ್ನು ಮಾಡಿಬಿಟ್ಟು. ದೇವ ಯಜ್ಞೇನ ರುದ್ರೇಣ ಪಶುನ ಯಜ್ಞಂ ವಿಷ್ಣು ಅಯಜ್ಞ. ಯಜ್ಞೇನ ಯಜ್ಞಂ ಅಂದ್ರೆ ಯಜ್ಞನಾಮಕನಾದ ರುದ್ರದೇವರಿಂದ ಯಜ್ಞ ವಿಷ್ಣು ಪರಮಾತ್ಮನ ಪೂಜೆ ಮಾಡಿ. ಅಂದರೆ ವಿಷ್ಣು ಪರಮಾತ್ಮನ ಪೂಜೆಗೆ ರುದ್ರದೇವ ಸಾಧನ. ಯಜ್ಞಕ್ಕೆ ಸಾಧನ ಪಶುನ. ದೇವಾಹ ಪುರುಷಂ ರುದ್ರಂ ಪಶುಮ ಅಬದ್ಧ. ರುದ್ರನ ಕಟ್ಟಿದ್ರು. ಯೋ ಭೂತಾನಾಂ ಅಧಿಪತಿ ರುದ್ರ ಸಹ ವಿಷ್ಣು ಆಜ್ಞಾರೂಪಾಯ ತಂತ್ಯಾಚರತಿ ವೃಷ. ಇಂಥ ರುದ್ರದೇವರು ಭಗವಂತನ ಆಜ್ಞೆಯಿಂದ ರುದ್ರರು ಕಟ್ಟಿದ್ರು, ಹೊಡೆದ್ರು, ನೀರಾಗ್ತದೆ. ಹಿಂಗೆ ಅರ್ಥ ಮಾಡಬೇಕು. ಅದೇ ಪಶುನೂ ಆಗಿಲ್ಲ, ಏನೂ ಆಗಿಲ್ಲ. ರುದ್ರದೇವರು ಮನೋನಿಯಾಮಕರಾದಂತಹ ರುದ್ರರು ಕಟ್ಟುವುದರ ಅರ್ಥ ಏನೋ ಮನಸ್ಸನ್ನು ಕಟ್ಟಿದರು. ದೇವರ ಪೂಜಾ ಮಾಡುವ ವೇಳಕ್ಕೆ ಅಲ್ಲೆಲ್ಲಿ ಓಡಾಡ್ತಕ್ಕಂಥ ಮನಸ್ಸನ್ನು ಕಟ್ಟಬೇಕು ಎಂದು ಮನೋನಿಯಾಮಕ ರುದ್ರದೇವರು ಅವರಿಗೆ ಸಹಾಯ ಮಾಡಿ ಭಗವಂತನ ಪೂಜಾ ಮಾಡಿ. ಹಿಂಗೂ ಒಂದು ಅರ್ಥವನ್ನು ಒಬ್ಬರು ಹೇಳ್ಯಾರ. ಅಂದರೆ ರುದ್ರದೇವರನ್ನು ಪಶುವನ್ನಾಗಿ ಮಾಡಿದ್ರು, ಕೊಂದರು, ಈ ಅರ್ಥ ಇಲ್ಲ. ಮಾಡ್ಯಾರ. ಅದಿಷ್ಟು ಮಾತ್ರ. ದೇವರ ಪೂಜೆಗೆ ರುದ್ರದೇವರು ಸಾಧನರಾಗ್ಯಾರ. ಸಾಧನಗಾರನ್ನ ತಟ್ಟಿ ದೊಡ್ಡದು, ಸರಿಗಮ ದೊಡ್ಡದು ಏನಪ್ಪ. ತಟ್ಟಿ, ಸೌಟ, ಕಲಶ, ಕಲಶಾಚಾರ, ಕಲಶದ ಕಿಮ್ಮತ್ತು 1 ಲಕ್ಷ. 4 ಗ್ರಾಮ್ 5 ಸಾವಿರ ತಂದಿ. ನಾನು ಸರಿಗಾಮ 5 ಸಾವಿರ ರೂಪಾಯಿ ಅಂತ. ಕಲಶ ಇಟ್ಟಿಲ್ಲ, ಬರ್ತದೆ ಬೆಳ್ಳಿ ಕಲಶ. ಗೆಷ್ಟದ ಅದಕ್ಕೆ ಕಿಮ್ಮತ್ತಿನ 4 ಗ್ರಾಮ್ ಬಡ್ದು ಕಲಶ. ಅದಕ್ಕಿಂತ ದೊಡ್ಡ ಬಂಗಾರ ಮಾಡ್ತ. ರಾಮದೇವ ಪ್ರತಿಮಾ ತಾಂಬೂರು, ವಜ್ರ ಮಂಟಪ ₹1,00,00,000. ಒಳಗೆ ಕೂತು ರಾಮದೇವರು ಕಿಮ್ಮತ್ತು ಹೆಚ್ಚಾದ. ಆದ್ರೆ ವಜ್ರ ಮಂಟಪ ಹಾಕಿಟ್ಟ. ಅದು ಮಂದಿ ಯಾರು 4 ಮಂದಿ. ರಾಮರ ಪೂಜಾ ಸುಲಭವಾಗಿ ಅಷ್ಟು ಮಂದಿ ಬರ್ತಾರೆ. ದೊಡ್ಡವ್ರು ಯಾರು ಆಗಳ ಇದ್ದೇ ಇತ್ತು. ನಾವು ಪೂಜಾ ಮಾಡಿದ್ರು ಬಂದಿರೋದು. ವಜ್ರ ಮಂಟಪ ಆಗಳೇ ಹಾಕಿದ್ರು ಈ ಟಿಫಿನ್ ಬಡ್ಕತ್ತಾರೆ. ಟಿಫಿನ್ ತಿಂದು ಕೆಲವೊಂದು ಪೂಜಾಕ್ಕೆ ಟಿಫಿನ್ ತಿಂದು ಬರ್ತಾರೆ. ಅಲ್ಲಿ ಒಂದು ಚಕ್ಕರ್ ಬಂದು ಬಿದ್ದು ಎತ್ತವ್ರೆ. ಅದಕ್ಕೆ ಮಾಡಿ ಎಲ್ಲ ಹಾಕ್ಯಾರ. ಇನ್ನು ರಾಮದೇವ್ರು ಬಂದಿಲ್ಲ. ರಾಮದೇವ್ರು ಬಂದು ಕೂತು ಮತ್ತೆ ಅದಕ್ಕೆ ಕಿಮ್ಮತ್ತು ಹೆಚ್ಚು ಯಾರಿಗಾಯ್ತು. ಹಂಗೆ ಭೌತಿಕ ಸಂಪತ್ತನ್ನು ಅಳಿವೇಳಾಕ ತಾಮ್ರ, ಹಿತ್ತಾಳೆ, ಬಂಗಾರ, ಬೆಳೆ ಅದು ಆಧ್ಯಾತ್ಮಿಕ ಚಿಂತನದ ಗೋಷ್ಠಿ ನಡೆದಾಗ ಸನ್ನಿಧಾನ ಅವನೇ ಪರಮ. ಅದಕ್ಕೆ ಉಪಕರಣ ಅದು. ಯಾರು ರುದ್ರ ಪಶು ಉಪಕರಣ. ಅದು ಯಜ್ಞ ಮಾಡಿಸಿಕೊಳ್ಳೋ ಪರಮಾತ್ಮ
ಶ್ರೇಷ್ಠ ಇದು ನಮ್ಮ ಶ್ರೇಷ್ಠತ್ವ. ಯಜ್ಞೇನ ಯಜ್ಞಂ ಯಜಂತ ದೇವಾಃ ತಾ ಧರ್ಮಾನ್ಯಾಸಂ ದೇಹನಾಕಂ ಸಾಧ್ಯ ಸಂತಿ ದೇವಾಃ. ರುದ್ರ ಅಂತ ಎಲ್ಲೂ ಬಂದಿಲ್ಲ ಅದು ಯಾಕೆ ಅದ್ರ ರುದ್ರ ಅಂತ ಎಲ್ಲಿ ಬಂದ ಯಜ್ಞೇನ ಯಜ್ಞಮಯ ಅಂತ ಅದ್ರ ಪುರುಷಂ ಅಬದ್ಧನ್ ಪುರುಷಂ. ಅದೇ ಪುರುಷಂ ಅಬದ್ಧ ರುದ್ರ ಪುರುಷಂ ರುದ್ರ ಸ್ಪಷ್ಟ ನೋಡಿ ಹೇಳ್ತಾರೆ. ತೈಲಧಾರಿಯಂತೆ ಮನಸ್ಸು ಕೊಡುವ ಹರಿಯಲ್ಲಿ ಶಂಭೋ ಶಂಕರ. ಅದೇ ರುದ್ರ ಕೆಟ್ಟಿರುವುದು ಮನಸ್ಸನ್ನು ಕೆಟ್ಟಿರುವಂಥದ್ದು. ಅಂತೂ ಈ ರೀತಿಯಾಗಿ ಇವೆಲ್ಲ ಸುಮಾರು 15 ಶ್ರೀಮದಾಚಾರ್ಯರು ಈ ರುದ್ರಸು ಎಲ್ಲ ವೇದ ಮಂತ್ರವನ್ನೇ ಅಂದು ಭಗವಂತನ ನಿರ್ದೋಷತ್ವ ಉಳಿದ ದೇವತೆಗಳಿಗೆ ಸರ್ವೋಷತ್ವ ಹೇಳಿದ್ರು. ಈ ಕಾರಣಕ್ಕಾಗಿ ರುದ್ರದೇವರು ಸರ್ವೋತ್ತಮರಾದ ನೋಡಿ ಶ್ರೀಮದಾಚಾರ್ಯರು ವೇದಗಳ ಚೆನ್ನಾಗಿ ಅರ್ಥವನ್ನು ಮಾಡಿ ಹೇಳ ಬರೀ ಹಾಗೆ ಹೇಳಿಲ್ಲ. ಇವತ್ತು ಶ್ರಾವಣ ಸೋಮವಾರ ಅನಾಯಾಸ ಎಲ್ಲ ರುದ್ರದೇವ್ರದ್ದು ಸರಿಯಾದ. ನೀವು ಶ್ರೀಮದಾಚಾರ್ಯರಿಗೆ ನೀವು ಸ್ತೋತ್ರ ಮಾಡ್ತಿರಲ್ಲ, ಶ್ರೀಮದ್ ವಿಷ್ಣು ನಿಷ್ಠಾ ಇದು ನಿಷ್ಠಾ. ವಿಷ್ಣುವಿಗೆ ನಿಷ್ಠಾ ಅಂದ್ರೆ ವಿಷ್ಣು ಪರಮಾತ್ಮನ ಪಾದದಲ್ಲಿ ಸ್ವರೂಪದ ನಿಷ್ಠಾ ಇದು. ಬೇರೆ ಬೇರೆ ದೇವತೆಗಳು ಸರ್ವೋತ್ತಮರು ಅಂತ ಎಲ್ಲೆಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತದೋ ಅದನ್ನು ನಿರಾಕರಣ ಮಾಡಿ ಆ ದೇವತೆಗಳು. ಹಾಗಾದ್ರೆ ನೀವು ಅನ್ಬೋದು ನಮಗೆ ಅನ್ನೋದ್ರಿಂದ ಶ್ರಾವಣ ಸೋಮವಾರ ಸಿಟ್ಟು ಬರ್ತಾ ಇದೆ, ಸಂತೋಷ ಹೆಚ್ಚಾಗ್ತದೆ. ರುದ್ರದೇವರಿಗೆ ಆನಂದ ಹೆಚ್ಚಾಗ್ತದೆ. ಯಾಕಂತ ಕೇಳಿದ್ರೆ ಈ ಹುಡುಗ ಎಷ್ಟು ಸರ್ವೋತ್ತಮತ್ವ ಸ್ಥಾಪನ ಮಾಡಿ ನಾವು ಪರಮ ಭಕ್ತರು, ನಾವು ಭಗವಂತನ ಪೂಜಾಕ್ಕೆ ನಾವು ಸಾಧಕರು, ಸಾಧನ ಮಾಡೋದು. ದೇವರ ಪೂಜೆಯಿಂದ ಸಾಧನ ಆಗ್ತದೆ, ಇದಕ್ಕಿಂತ ಹೆಚ್ಚಾದರೆ ಮಹಾದೇವರಿಗೆ ಸಂತೋಷ. ಆದ್ದರಿಂದ ಮಹಾದೇವರ ಸಂತೋಷ ಮಾಡೋದೇ ಭಕ್ತರು. ಅವ್ರು ನಮಗಿಂತಲೂ ಅಲ್ಲ, ಅನಂತ ಕೋಟಿ ಪಟ್ಟು ಶ್ರೇಷ್ಠ ಮಹಾದೇವ. ವಿಲಾಸವಾಗಿ ಅವ್ರು ಯಾವಾಗಲೂ ನಮ್ಮ ಒಳಗಿದ್ದುಕೊಂಡು ಆಯುಷ್ಯ ಆರೋಗ್ಯ ಪಟ್ಟು ಅಪಮೃತ್ಯು ಪರಿಹಾರ ಮಾಡುವ ಮಹಾದೇವರೇ ರುದ್ರದೇವರು. ಅವರ ಭಗವಂತನ ಸರ್ವೋತ್ತಮತ್ವ ಸ್ಥಾಪನಾ ಮಾಡುವಾಗ ಏನು ಮಾಡಬೇಕು ನಾವು? ಜ್ಞಾನ ಸರ್ವತೆ